ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳುಗರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಮಕ್ಕಳ ತಜ್ಞರಾದ ಡಾಕ್ಟರ್ ನಂದಕುಮಾರ್ ವಿ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ನಂದಕುಮಾರ್ ವಿ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ಒಂದು ಮಗು ಹುಟ್ಟಿದ ನಂತರ ಮಕ್ಕಳಿಗೆ ಬರುವಂತಹ ಆರೋಗ್ಯದ ಸಮಸ್ಯೆಗಳು ಶುರುವಾಗಲ್ಲ. ಮಗು ತಾಯಿಯ ಹೊಟ್ಟೆಯಲ್ಲಿರುವಾಗಿಂದನೇ ನೀವು ಕಾಳಜಿ ಮಾಡ್ತಿರ್ತೀರಾ. ಅಂದ್ರೆ ಸ್ತ್ರೀ ರೋಗ ತಜ್ಞರಿರಬಹುದು, ಮಕ್ಕಳ ತಜ್ಞರಿರಬಹುದು. ಮಕ್ಕಳ ತಜ್ಞರ ಕೆಲಸ ಯಾವಾಗಿಂದ ಆರಂಭ ಆಗುತ್ತೆ? ಈಗ ತಾಯಿ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ ಮೇಡಮ್. ಅವರು ಫಾಲೋ ಬರ್ತಾ ಹೋಗ್ತಾರೆ, ಹೆರಿಗೆ ಡಾಕ್ಟರ್ ಹತ್ರ ಬರ್ತಾ ಹೋಗ್ತಾರೆ. ಬಟ್ ನಮ್ದು ಹೇಗಾಗುತ್ತೆ ಅಂದ್ರೆ ಟ್ರೈಮಿಸ್ಟರ್ ಅಂತೆ, ಫಸ್ಟ್, ಸೆಕೆಂಡ್, ಥರ್ಡ್. ಸೊ ಈ ಮೂರು ತಿಂಗಳಿಗೆ ನಾವು ಟ್ರೈಮಿಸ್ಟರ್ ಅಂತ ಡಿವೈಡ್ ಮಾಡ್ತೀವಿ ಮೇಡಮ್. ಅವ್ರು ನಾರ್ಮಲ್ ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್ ಬಂದಾಗ ಅವ್ರಿಗೆ ನಾರ್ಮಲ್ ಸ್ಕ್ರೀನಿಂಗ್ ಅಂತ ಇರುತ್ತೆ ಮೇಡಮ್. ಆ ಸ್ಕ್ರೀನಿಂಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸೊ ಮದರ್ ಪ್ರಿಪೇರ್ಡ್ನೆಸ್ ಅಂತ ಇರುತ್ತೆ. ಸೊ ಡೆಲಿವರಿ ಆದಾಗ ಅವ್ರಿಗೆ ಏನಾಗುತ್ತೆ, ಬೇಸಿಕಲಿ ಅವ್ರಿಗೆ ಬ್ರೆಸ್ಟ್ ಫೀಡಿಂಗು ಇದ್ರದ್ದು ನಾವು ಟ್ರೈನಿಂಗ್ ಎಲ್ಲ ಬೇಕಾಗುತ್ತೆ ಮೇಡಮ್. ಈ ಪ್ರಿಪೇರ್ಡ್ನೆಸ್ ಅನ್ನೋದು ನಾವು ಫಸ್ಟ್ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ. ತಾಯಿ ಅವ್ರಿಗೆ ಬ್ರೆಸ್ಟ್ ನಾರ್ಮಲ್ ಆಗಿದೆಯಾ, ಬ್ರೆಸ್ಟಲ್ಲಿ ಏನೋ ಸಮಸ್ಯೆಗಳಿದೆಯಾ, ಅದನ್ನೆಲ್ಲ ನಾವು ಫಸ್ಟ್ ಅವಾಗಲೇ ಅಡ್ರೆಸ್ ಮಾಡಬೇಕು. ನಾರ್ಮಲ್ ಆಗಿ ಏನಾಗುತ್ತೆ ಅಂದರೆ ತಾಯಿಯಲ್ಲಿ ಸ್ವಲ್ಪ ಫ್ಲಾಟ್ ನಿಪ್ಪಲ್ ಮತ್ತು ಇನ್ವರ್ಟೆಡ್ ನಿಪ್ಪಲ್ ಅಂತೆಲ್ಲ ಇರುತ್ತೆ. ಈ ಸಮಸ್ಯೆಗಳನ್ನ ನಾವು ಅಲ್ಲೇ ಅಡ್ರೆಸ್ ಮಾಡಿದ್ರೆ ಅದು ಕಾಮ್ ಆಗಿರುತ್ತೆ. ಅವಾಗ ಏನಾಗುತ್ತೆ, ಡೆಲಿವರಿ ಆಗಿದ ತಕ್ಷಣ ನಾವು ಆರಾಮಾಗಿ ಫೀಡಿಂಗ್ ಮಾಡಿ ಆ ಟ್ರಾನ್ಸಿಷನ್ ಸ್ಮೂತ್ ಆಗಿರುತ್ತೆ. ನಾವು ಇದನ್ನ ಅಡ್ರೆಸ್ ಮಾಡ್ದೇನೆ ಡೆಲಿವರಿ ಆದ್ಮೇಲೆ ಇದನ್ನೆಲ್ಲ ಮಾಡಿದ್ರೆ ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಯಾರ ರೋಲ್ ಇದು ಆಕ್ಚುಲಿ? ಗೈನಕಾಲಜಿಸ್ಟ್ ಅವರು ಸ್ಕ್ರೀನಿಂಗ್ ಮಾಡ್ತಾರೆ. ಸೊ ಏನಾದ್ರು ಅಸಿಸ್ಟೆನ್ಸ್ ಬೇಕಾದ್ರೆ ಆ ಟೈಮಲ್ಲಿ ನಾವು ಹೆಲ್ಪ್ ಮಾಡ್ತೀವಿ. ಇಲ್ಲಾಂದ್ರೆ ಲ್ಯಾಕ್ಟೇಷನ್ ಕೌನ್ಸಿಲರ್ ಅಂತ ಎಲ್ಲ ಕಡೆ ಇರ್ತಾರೆ, ಎಲ್ಲಾ ಕಡೆ ಇದ್ರೆ. ಈಗ ನಮ್ಮ ಮೆಡಿಕಲ್ ಕಾಲೇಜಲ್ಲೂ ಲ್ಯಾಕ್ಟೇಷನ್ ಕೌನ್ಸಿಲರ್ ಅಂತ ಇರ್ತಾರೆ. ಪ್ರತಿ OPD ಬಂದಾಗ ಈ ತರ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ, ಪ್ರಿಪೇರ್ಡ್ನೆಸ್ ಅಂತ ಹೇಳ್ತೀವಿ. ಅದನ್ನ ನಾವು ರೆಡಿ ಮಾಡ್ಕೊಡ್ತೀವಿ. ಆಮೇಲೆ ಬೇರೆ ಏನಾದ್ರು ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ತಾಯಿಗೆ. ಆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ಸ್ಕ್ಯಾನಿಂಗ್ ಅಲ್ಲಿ ಏನಾದ್ರು ಸ್ವಲ್ಪ ಏರುಪೇರು ಆಗಿರುತ್ತೆ, ಸ್ವಲ್ಪ ಏನೋ ಸಮಸ್ಯೆ ಇದೆ ಅಂತ, ಒಂದು ಕಿಡ್ನಿ ಸಮಸ್ಯೆ ಅಂತಾರೆ, ಮತ್ತೆ ಏನಾದ್ರು ನೀರು ತುಂಬಿದೆ ಅಂತ ಹೇಳ್ತಾರೆ, ಮತ್ತೆ ಬೆಳವಣಿಗೆ ಕಡಿಮೆ ಇದೆ ಅಂತ ಹೇಳ್ತಾರೆ. ಈ ತರ ಟೈಮಲ್ಲಿ ಅವ್ರು ಏನ್ ಮಾಡ್ತಾರೆ, ಗೈನಕಾಲಜಿಸ್ಟ್ ನಮ್ಮ ಹತ್ರ ಒಪಿನಿಯನ್ ಕಳಿಸ್ತಾರೆ ಮಕ್ಕಳ ಡಾಕ್ಟರ್ ಹತ್ರ. ಈಗ ಹೇಗೆ ಅಂದ್ರೆ ಫೀಟಲ್ ಮೆಡಿಸಿನ್ ಅಂತಿದೆ. ಪಾಪು ಹೊಟ್ಟೆಯಲ್ಲಿ ಇದ್ದಾಗಲೇ ತುಂಬಾ ಟೆಸ್ಟ್ಗಳು ಮಾಡ್ಬೋದು, ಜೆನೆಟಿಕ್ ಟೆಸ್ಟ್ ಅಂತ ಹೇಳ್ತೀವಿ. ಮತ್ತೆ ಬೇರೆ ಬೇರೆ ಸಮಸ್ಯೆಗಳು ಮೈಕ್ರೋ ಆಲ್ಮೋಸ್ಟ್ ಹೇಗಾಗುತ್ತೆ ಅಂದ್ರೆ ಸೊ ವಂಶ ಪಾರಂಪರ್ಯವಾಗಿ ಬರೋಂಥ ಕಾಯಿಲೆಗಳು ಇರುತ್ತೆ. ತಾಯಿಗೆ ಒಂದು 2-3 ಅಬಾರ್ಷನ್ ಆಗಿರುತ್ತೆ, ಇದು ಪ್ರೆಗ್ನೆನ್ಸಿ ಇರುತ್ತೆ. ಈ ಪಾಪುಗೆ ಏನು ನಮ್ಗೆ ಸಮಸ್ಯೆ ಆಗಬಾರ್ದು ಅಂತ ಏನಾಗುತ್ತೆ ಅಂದ್ರೆ ನಾವು ಮೊದಲೇ ಪ್ರಿಪೇರ್ಡ್ನೆಸ್ ಮತ್ತೆ ಸ್ಕ್ರೀನಿಂಗ್ ಅಂತ ಹೇಳಿ ಅದನ್ನೆಲ್ಲ ನಾವು ಮೊದಲೇ ಸ್ಟಾರ್ಟ್ ಮಾಡ್ತೀವಿ. ಪ್ರೆಗ್ನೆನ್ಸಿ ಇದ್ದಾಗ ನಮ್ಮ ರೋಲು, ಅವ್ರು ಪ್ರೆಗ್ನೆಂಟ್ ಪ್ರೆಗ್ನೆನ್ಸಿ ನಂತರ ಪೂರ್ತಿ ನಿಮ್ದೇ ರೋಲು. ಒಂದ್ ಮಗು ಹುಟ್ಟಿದ್ರೆ ಸರ್ ಎಲ್ಲ ನಾರ್ಮಲ್ ಆಗಿದೆ ಅಂತ ನೀವು ಏನೇನು ನೋಡಿ ಹೇಳ್ತೀರಾ? ಈಗ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ ತಾಯಿ ಒಂದು 9 ತಿಂಗಳು, ಒಂದು 37 ವೀಕ್ಸ್ ಕ್ರಾಸ್ ಆಗ್ತಾರೆ. ಇದು ಫಸ್ಟ್ ಕ್ರೈಟೀರಿಯಾ ನಮಗೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಪಾಪು ಒಂದು 2.5 kg ಸರಾಸರಿ, ಒಂದು 2.5 kg ಮೇಲೆ ಇರಬೇಕು. ನಮ್ಮ ಇಂಡಿಯನ್ ಸಿನಾರಿಯಲ್ಲಿ ಒಂದು 2.5 kg ಮೇಲೆ ಪಾಪು ಹುಟ್ಟಿದಾಗ ನಾರ್ಮಲ್ ಆಗಿತ್ತು, ಅದು ನಾರ್ಮಲ್. ಮತ್ತೆ ಹುಟ್ಟಿದ ತಕ್ಷಣ ಏನಾಗುತ್ತೆ ಅಂದ್ರೆ ಪಾಪು ಮೊದಲಾಗಿ ಅಳಬೇಕು. ಕರೆಕ್ಟ್. ಸೊ ಇದೇ ನಮ್ಮ ಫಸ್ಟ್ ಪ್ರಶ್ನೆ ಇರುತ್ತೆ. ಅಳ್ತಾ ಇದೆಯಾ ಪಾಪು, ಕೈಕಾಲು ಚೆನ್ನಾಗಿ ಆಡಿಸ್ತಾ ಇದೆಯಾ, ನೋಡೋಕೆ ಪಾಪು ಆಲ್ಮೋಸ್ಟ್ ಪಿಂಕ್ ಆಗಿದೆಯಾ. ಸೊ ಇಷ್ಟೆಲ್ಲ ಇದ್ದಾಗ ಏನಾಗ್ತದೆ, ಇದು ನಾರ್ಮಲ್ ಅಂತ ಹೇಳ್ತೀವಿ ನಾವು. ಈ ಪಾಪು ಹುಟ್ಟಿದ ತಕ್ಷಣ ಹತ್ತಿಲ್ಲ, ಪಾಪು ನೋಡೋಕೆ ಸ್ವಲ್ಪ ನೀಲಿ ಆಗಿದೆ, ಸ್ವಲ್ಪ ನೋಡೋಕೆ ಬೆಳ್ಳು ಕಾಣಿಸ್ತಾ ಇದೆ, ಪೇಲ್ ಅಂತ ಹೇಳ್ತೀವಿ. ಪಿಂಕ್ ಅಂದ್ರೆ ಏನಾಗುತ್ತೆ ಅಂದ್ರೆ ಪಾಪುಲಿ ನಾರ್ಮಲ್ ರಕ್ತ ಚಲನ ಆಗಿದೆ ಅಂತ ಅರ್ಥ. ಸೊ ಇದು ನಾರ್ಮಲ್. ಸೊ ಹಾರ್ಟ್ ಮತ್ತೆ BP ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳ್ತೀವಿ. ಪೇಲ್ ಆಗಿದೆ ಅಂದ್ರೆ ಅವ್ರಿಗೆ ಏನಾಗುತ್ತೆ, BP ಕಡಿಮೆ ಆಗಿರ್ಬೋದು, ಬೇರೆ ಏನೋ ಸಮಸ್ಯೆ ಇರ್ಬೋದು. ಹುಟ್ಟಿದಾಗ ಅವ್ರಿಗೆ ಹತ್ತಿರಲ್ಲ, ಈ ಸಮಸ್ಯೆಗಳು ಸ್ವಲ್ಪ ಹೈಪಾಕ್ಸಿಯಾ ಅಂತ ಹೇಳ್ತೀವಿ, ಆಕ್ಸಿಜನ್ ಮೆದುಳಿಗೆ ಹೋಗಿರಲ್ಲ. ಈ ತರ ಸಮಸ್ಯೆ ಇದ್ದಾಗ ಏನಾಗುತ್ತೆ ಅಂದ್ರೆ ನಾವು ರಿಸಸ್ಟ್ರೇಷನ್ ಅಂತ ಮಾಡಬೇಕು ಮಕ್ಕಳಿಗೆ. ಅದನ್ನ ರಿಸಸ್ಟ್ರೇಷನ್ ಮಾಡಿ ಇವ್ರನ್ನ ಏನಾಗುತ್ತೆ ಅಂದ್ರೆ ನವಜಾತ ಶಿಶು ICU ಇದೆ, ಅಲ್ಲಿಗೆ ನಾವು ಶಿಫ್ಟ್ ಮಾಡ್ತೀವಿ. ಸೊ ನಾರ್ಮಲ್ ಆಗಿ ಹೆರಿಗೆ ವಾರ್ಡಲ್ಲೇ ನಾವು ಇದನ್ನ ಡಿಸೈಡ್ ಮಾಡ್ತೀವಿ. ಒಂದು 100 ಡೆಲಿವರಿ ಆದ್ರೆ 98-99 ನಾರ್ಮಲ್ ಆಗೇ ಇರ್ತಾರೆ. ಒಬ್ರು ಇಬ್ರು ಈ ತರ ಇರ್ತಾರೆ. ಅಂತವ್ರು ನಾವು ಏನ್ ಮಾಡ್ತೀವಿ ಅಂದ್ರೆ ಅಬ್ಸರ್ವೇಷನ್ ಅಂತ ಅಲ್ಲಿಗೆ ನವಜಾತ ಶಿಶು ICUಗೆ ಶಿಫ್ಟ್ ಮಾಡ್ತೀವಿ. ಇನ್ನೂ ಸ್ವಲ್ಪ ಜನ ಆಗುತ್ತೆ ಹುಟ್ಟಿದ ತಕ್ಷಣ ಹತ್ತಿರಲ್ಲ, ಬೇರೆ ಸಮಸ್ಯೆ ಇರುತ್ತೆ. ಸೊ ಹುಟ್ಟಿದ ತಕ್ಷಣ ಅವ್ರು ಎದೆ ಬಡಿತ ಕಡಿಮೆ ಆಗಿರುತ್ತೆ. ಈ ತರದೆಲ್ಲ ಏನಾಗುತ್ತೆ ಅಂದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಅಂತ, ರಿಸಸ್ಟ್ರೇಟಿವ್ ಅಂತ, ಅಲ್ಲೇ ನಾವು ಅವ್ರಿಗೆ ಸ್ವಲ್ಪ ಬೇರೆ ರಿಸಸ್ಟ್ರೇಷನ್ ಅಂತೆಲ್ಲ ಮಾಡಿ ಅವ್ರನ್ನ ICUಗೆ ಶಿಫ್ಟ್ ಮಾಡಿ ಬೇರೆ ತರ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಶುರು ಮಾಡ್ಬೇಕಾಗುತ್ತೆ. ICU ಅಲ್ಲಿ ಏನೇನು ಇರುತ್ತೆ ಮಕ್ಕಳಿಗೆ? ಈಗ ಅಂದ್ರೆ ಸಾಮಾನ್ಯವಾಗಿ ಇಲ್ಲ
ICU ಅಲ್ಲಿ ಇಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾರಲ್ಲ, ಏನಿರುತ್ತೆ ಅಲ್ಲಿ ಫೆಸಿಲಿಟಿ? ICU ಏನಾಗುತ್ತೆ ಅಂದ್ರೆ ಮೇಡಮ್, ಸೊ ನಾರ್ಮಲ್ ಆಗಿ ನಾನು ಹೇಳಿದ್ದು ಇದು ಟರ್ಮ್ ಬೇಬೀಸ್ ಅಂತ ಹೇಳ್ತೀವಿ, ಒಂದು 9 ತಿಂಗಳು ತುಂಬಿರೋದು. ಈಗೆಲ್ಲ ತುಂಬಾ ಏನಾಗ್ತದೆ ಅಂದ್ರೆ ಅಡ್ವಾನ್ಸ್ ಸೈನ್ಸ್ ಇರೋದ್ರಿಂದ ಪ್ರೀ ಮೆಚ್ಯೂರ್ ಡೆಲಿವರೀಸ್ ಅಂತ ಹೇಳ್ತೀವಿ. 35 ವೀಕ್ಸ್ ಇರ್ಬೋದು, 30 ವೀಕ್ಸ್, 28 ವೀಕ್ಸ್, 26 ವೀಕ್ಸ್, ಈ ತರ ಎಲ್ಲ ನಾವು ಡಿಫೈನ್ ಮಾಡ್ತೀವಿ. ಅಷ್ಟು ವೀಕಲ್ಲಿ ಡೆಲಿವರಿ ಆದಾಗ ಆ ಬೇಬೀಸ್ ವೆಯ್ಟ್ ಹೇಗಿರುತ್ತೆ ಅಂದ್ರೆ ಟೋಟಲ್ ತೂಕ, ಪಾಪು ತೂಕ 600 ಗ್ರಾಮ್, 700 ಗ್ರಾಮ್, 800 ಗ್ರಾಮ್ ಇರುತ್ತೆ. ಸೊ ಈ ತರ ಬೇಬೀಸ್ ನಾವು ಏನ್ ಮಾಡ್ಬೇಕಂದ್ರೆ ಆಲ್ಮೋಸ್ಟ್ 4 ವೀಕ್ಸ್ ಫಸ್ಟ್ ಅವ್ರದ್ದು ಬೇಗ ಡೆಲಿವರಿ ಆಗಿದ್ರೆ ಈ 4 ವೀಕ್ಸ್ ನಾವು ICU ಇಟ್ಟು ಶ್ವಾಸಕೋಶ, ಮೆದುಳು, ಕರಳು ಅವೆಲ್ಲ ಅವ್ರಿಗೆ ಅಷ್ಟು ಬಳತಿರಲ್ಲ. ಸೊ ಇಮ್ಮೆಚ್ಯೂರ್ ಅಂತ ಹೇಳ್ತೀವಿ. ಸೊ ಇದೇನಾಗುತ್ತೆ, ಮೆಚ್ಯೂರ್ ಆಗೋವರೆಗೂ ICU ಇಟ್ಟು ಅವ್ರಿಗೆ ಕೇರ್ ಕೊಟ್ಟು ಆಕ್ಸಿಜನ್ ಕೊಡಬೇಕು, ಮತ್ತೆ ಸ್ವಲ್ಪ ಅವ್ರಿಗೆ ಡ್ರಿಪ್ ಹಾಕೋಬೇಕು. ಇವನ್ನೆಲ್ಲ ನಾವು ಸ್ಟಾರ್ಟ್ ಮಾಡ್ತಾ ಕೇರ್ ಕೊಡ್ತಾ ಆಲ್ಮೋಸ್ಟ್ ಇಂಥ ಬೇಬೀಸ್ ಒಂದು 30 ಡೇಸ್, 40 ಡೇಸ್, 50 ಡೇಸ್ ಎಲ್ಲ ಬರ್ತಾರೆ. ಈಗ ಮೊನ್ನೆ ರೀಸೆಂಟಾಗಿ ಒಂದು ಮೈಕ್ರೋ ಪ್ರೀಮಿ ಅಂತ ಇತ್ತು ಇಂಡಿಯಾದಲ್ಲಿ, ಅದು ಆಲ್ಮೋಸ್ಟ್ ಒಂದು 350-400 ಗ್ರಾಮ್ ಬೇಬೀಸ್ ಸರ್ವೈವ್ ಆಗಿ ಹೊರಗಡೆ ಬಂದಿದೆ. ಸೊ ಅಷ್ಟು ಅಡ್ವಾನ್ಸ್ ಇದೆ ನಮ್ಮ ಸೈನ್ಸ್. ಈ ತರ ಎಕ್ಸ್ಟ್ರೀಮ್ ಪ್ರೀಟಮ್ಸ್ ಎಲ್ಲ ಇರ್ತಲ್ಲ, ಅದನ್ನ ನಾವು ICU ಇಟ್ಟು ಕೇರ್ ಮಾಡೋದು. ಮತ್ತೆ ಈಗ ಹುಟ್ಟಿದಾಗ ಪಾಪು ಏನಾಗುತ್ತೆ, ಬೇದಿ ನೀರು ನುಂಗಿದೆ ಅಂತ ಹೇಳ್ತಾರೆ, ಮಿಕೋನಿಯಂ ಆಸ್ಪಿರೇಷನ್ ಅಂತ ಹೇಳ್ತೀವಿ. ಈ ತರ ಮಕ್ಕಳು ಮತ್ತೆ ಹುಟ್ಟಿದಾಗ ಅಳ್ದೇ ಇರೋ ಪಾಪುಗೆ ಸ್ವಲ್ಪ ನಾವು ಏನಾಗುತ್ತೆ ಅಂದ್ರೆ ಮೆದುಳಿಗೆ ಆಕ್ಸಿಜನ್ ಹೋಗಿರಲ್ಲ, ಅವ್ರಿಗೆ ಹೈಪಾಕ್ಸಿಯಾ, ಇಸ್ಕಿಮಿ ಅಂತ ಹೇಳಿ HIE ಅಂತ ಹೇಳ್ತೀವಿ. ಅಂತ ಬೇಬೀಸ್ ನಾವು ವೆಂಟಿಲೇಟರ್ಗೆ ಹಾಕೋದು, ಈ ತರದೆಲ್ಲ ಸಮಸ್ಯೆಗಳು ಬರುತ್ತೆ. ಇನ್ನೊಂದೇನೋ ಹೇಳ್ತಿರಲ್ಲ, ಪ್ಲಾಸೆಂಟಾ, ಅದ್ಯಾವ್ದು ಸಿನಿಮಾದಲ್ಲಿ ನೋಡಿದ್ದೆ ಸರ್ ನಾನು. ಹಾ ಮೇಡಮ್, ಅಬ್ರಪ್ಷಿಯೋ ಪ್ಲಾಸೆಂಟಾ ಪ್ರೀವಿ ಅಂತೆಲ್ಲ ಬರುತ್ತೆ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಡೆಲಿವರಿ ಆಗೋ ಟೈಮಲ್ಲಿ ಏನಾಗುತ್ತೆ, ಬ್ಲಡ್ ಲಾಸ್ ಆಗುತ್ತೆ, ತಾಯಿದು ಬ್ಲಡ್ ಲಾಸ್ ಆಗಿರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಪಾಪುಗೆ ಅವ್ರಿಗೆ ಆಕ್ಸಿಜನ್ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ, ನಾವು ಪಾಪು ಹುಟ್ಟಿದಾಗ ಅಳಲ್ಲ. ನಾರ್ಮಲ್ ಆಗಿ ಆಕ್ಸಿಜನ್ ಸರ್ಕ್ಯುಲೇಷನ್ ಏನಾಗುತ್ತೆ ಅಂದ್ರೆ, ನಾರ್ಮಲ್ ಆಗಿ ತಾಯಿ ಹತ್ರ ಇದ್ದಾಗ ಪ್ಲಾಸೆಂಟಾ ಇಂದಾನೆ ಅವ್ರಿಗೆಲ್ಲ ನ್ಯೂಟ್ರಿಷನ್ ಹೋಗೋದು. ಏನೇ ಹೋದ್ರು ಪ್ಲಾಸೆಂಟಾ ಥ್ರೂ ಹೋಗಿ ಬೇಬಿಗೆ ಹೋಗುತ್ತೆ. ಆದ್ರೆ ಪ್ಲಾಸೆಂಟಲ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ, ಅಲ್ಲಿಗೆ ಆಕ್ಸಿಜನ್ ಕಡಿಮೆ ಆಗೋದು. ಬ್ಲಡ್ ಕಡಿಮೆ ಆದಾಗ ಪಾಪುಗೆ ಆಕ್ಸಿಜನ್ ಅಂಶ ಕಡಿಮೆ ಹೋಗಿರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ, ಪಾಪುಗೆ ಮೆದುಳಿಗೆ ಆಕ್ಸಿಜನ್ ಕಡಿಮೆ ಆಗುತ್ತೆ. ಅವಾಗ ಪಾಪು ಹುಟ್ಟಿದಾಗ ಅಳಲ್ಲ. ಈ ಹುಟ್ಟಿದಾಗ ಯಾವಾಗ ಅಳಲ್ಲ, ಅವಾಗ ನಮ್ಮ ರೋಲು ಇನ್ನೂ ಎಕ್ಸ್ಟೆನ್ಸಿವ್ ಆಗಿರುತ್ತೆ. ಸೊ ನಾವು ಅವಾಗ ಅಗ್ರೆಸಿವ್ ಆಗಿ ರಿಸಸ್ಟೇಷನ್ ಮಾಡಿ ICU ಇಟ್ಟು ಅವನ್ನೆಲ್ಲ ಇದು ಮಾಡೋದು, ಆವಾಗ ನಮ್ಮ ರೋಲು ಇದಾಗುತ್ತೆ. ಈಗ ಮಗುವಿನ ಹೆತ್ತ ನಂತರ ತಾಯಿ ಅವಳದೇ ಬೇರೆ ತರ ತೊಂದರೆಗಳು ಇರುತ್ತೆ, ಅದ್ರ ಜೊತೆಗೆ ಮಗುನು ನೋಡ್ಬೇಕು, ಡಬಲ್ ಆಗುತ್ತೆ ರೋಲ್. ಅವಾಗ ತನ್ನನ್ನು ತಾನು ನೋಡ್ಕೊಳ್ಳೋದಲ್ದೆ ತನ್ನ ನೋವಿನಲ್ಲೂ ಇನ್ನೊಂದ್ ಮಗುವಿನ ಬೆಳವಣಿಗೆನ ಅಥವಾ ಮಗುವಿನ ಕಾಳಜಿ ಬರುತ್ತೆ ಅಲ್ವಾ, ನ್ಯಾಚುರಲ್ ಆಗೇ ಬಂದ್ಬಿಡುತ್ತೆ ತಾಯಿ ಆದ ತಕ್ಷಣ. ಏನ್ ರೋಲ್ ಏನಿದು ಹುಟ್ಟಿದ ತಕ್ಷಣ ತಾಯಿದು? ಹೌದು ಮೇಡಮ್. ಸೊ ನಾವು ಯಾವಾಗ್ಲೂ ಏನ್ ಹೇಳ್ತೀವಿ ಅಂದ್ರೆ, ಪೀಡಿಯಾಟ್ರಿಕ್ಸ್ ಅಲ್ಲಿ ಫಸ್ಟ್ ಪ್ರೈಮರಿ ಅಬ್ಸರ್ವರ್ ಮತ್ತೆ ಪ್ರೈಮರಿ ನಾವು ಹೆಲ್ತ್ ಕೇರ್ ವರ್ಕರ್, ಪ್ರೈಮರಿ ನಮಗೆ ತುಂಬಾ ಸೆನ್ಸಿಟಿವ್ ಆಗಿ ನಮ್ಗೆಲ್ಲ ಇನ್ಪುಟ್ಸ್ ಕೊಡೋರು ತಾಯಿ. ಸೊ ಮಗುನವ್ರು 24/7 ಅವರು ಆಲ್ಮೋಸ್ಟ್ ಕಾಯ್ತಾ ಇರ್ತಾರೆ, 1:1 ಕೇರ್ ಕೊಡ್ತಾರೆ. ಸೊ ಪಾಪು ಜೊತೆ ಯಾವಾಗ್ಲೂ ಅವರೇ ಇರ್ತಾರೆ, ಅವರೇ ನೋಡ್ಕೋತಾ ಇರ್ತಾರೆ. ಸಣ್ಣದಾಗ ಒಂಚೂರು ಡಿವಿಯೇಷನ್ ಆದ್ರೂ ತಾಯಿ ಅದನ್ನ ಪಿಕ್ ಮಾಡ್ತಾರೆ. ಅದು ತುಂಬಾ ಅಲಾರ್ಮಿಂಗ್, ಅದು ತುಂಬಾ ಸೂಕ್ಷ್ಮ ಇರುತ್ತೆ. ಬಟ್ ಅದನ್ನ ಏನಾಗುತ್ತೆ ಅಂದ್ರೆ, ಮೊದಲನೇ ಸರಿ ಅವ್ರು ಬಂದು ತೋರಿಸಿರ್ತಾರೆ, ಅಲ್ಲಿರೋ ಡಾಕ್ಟರ್ ಏನಿಲ್ಲಮ್ಮ ಹೋಗು ಅಂತ ಹೇಳ್ತಾರೆ. ಮತ್ತೆ 2ನೇ ಸರಿನೂ ಬಂದು ತೋರಿಸ್ತಾರೆ, ಇಲ್ಲ ಸರ್ ಪಾಪುಗೆ ಏನೋ ಆಗಿದೆ ಅಂತ ಹೇಳ್ತಾರೆ. 3ನೇ ಸರಿಗೆ ಅದು ತುಂಬಾ ಸುಸ್ತಾಗಿರುತ್ತೆ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ತಾಯಿ ಅಷ್ಟು ಬೇಗ ಪಿಕ್ ಮಾಡೋಷ್ಟು ಶಕ್ತಿ ಇರುತ್ತೆ ಅವ್ರಿಗೆ ಗೊತ್ತು, ನನ್ನ ಬೇಬಿ ನೆನ್ನೆ ತರ ಇವತ್ತು ನಾರ್ಮಲ್ ಆಗಿಲ್ಲ, ಇದು ನಾರ್ಮಲ್ ರೊಟೀನ್ ಅಲ್ಲ, ಸಮಥಿಂಗ್ ಏನೋ ಇದು ಸ್ವಲ್ಪ ಅಬ್ನಾರ್ಮಲ್ ತರ ಕಾಣ್ತಾ ಇದೆ ಅನ್ನೋದು ಬೇಗ ಪಿಕ್ ಮಾಡೋದು ನಮ್ಮ ತಾಯಿ. ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ, ತಾಯಿ ತುಂಬಾ ಅವ್ರಿಗೆ ಕನ್ಸರ್ನ್ ಇರುತ್ತೆ, ಲವ್ ಇರುತ್ತೆ, ಅಫೆಕ್ಷನ್ ಇರುತ್ತೆ, ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ನೋಡ್ಕೋತಾ ಇರ್ತಾರೆ. ಸೊ ಇದೆಲ್ಲ ಇದ್ದಾಗ ಏನಾಗುತ್ತೆ ಅಂದ್ರೆ, ಫಸ್ಟ್ ನಾವು ಈಗ ನಾನು ಎಲ್ಲೇ ರೌಂಡ್ಸ್ಗೆ ಹೋಗ್ಲಿ, ICUಗೆ ಹೋಗ್ಲಿ, ಮತ್ತೆ ವಾರ್ಡ್ಗೆ ಎಲ್ಲೇ ಹೋದ್ರು ನಾನು ಫಸ್ಟ್ ತಾಯಿನ ಕೇಳ್ತೀನಿ, ನಿಮ್ಮ ಪಾಪು ಹೇಗಿದ್ರು, ನೈಟು ನಿದ್ದೆ ಮಾಡಿದಾರ, ಹಾಲು ಕುಡ್ತಿದಾರ, ಆರಾಮಾಗಿದಾರ ಅಂತ. ಆ ತಾಯಿ ನಾವು ಫಸ್ಟ್ ಹೋದಾಗ್ಲೇ ರೆಕಗ್ನೈಸ್ ಮಾಡ್ಬೋದು. ತುಂಬಾ ಅವರು ಗಾಬರಿಲಿ ಕೂತಿರ್ತಾರೆ, ಆ ಫೇಸ್ ಅವ್ರಿಗೆ ನಗುಮುಖ ಇರಲ್ಲ. ಇದೆಲ್ಲ ನೋಡಿದಾಗ ನಂಗೆ ಗೊತ್ತು, ಓ ನೈಟ್ ಏನೋ ಸಮಸ್ಯೆ ಇದೆ, ಇನ್ನೂ ನಮ್ಮ ಪಾಪು ರಿಕವರ್ ಆಗಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ನಮ್ಮನ್ನು ನೋಡಿದ್ರೆ ಅವ್ರು ಪ್ಲೀಸ್ ಮಾಡೋದು, ಸೊ ಸ್ಮೈಲ್ ಮಾಡೋದು, ನಮ್ ವಿಶ್ ಮಾಡಿದ್ರೆ ಓಕೆ ಇವತ್ತು ಪಾಪು ರಿಕವರ್ ಆಗ್ತದೆ. ಇದೆಲ್ಲ ನಮ್ಗೆ ಅರ್ಲಿ ಕ್ಲೂಸ್. ನಾವು ಒಳಗಡೆ ಹೋಗ್ಬೇಕಾದ್ರೆ ವಿಜುವಲ್ ಆಗಿ ನೋಡ್ತೀವಿ, ಓ ತಾಯಿ ಈ ತರ ನಗ್ತಾ ಇದಾರೆ. ಅವರಿಬ್ಬರನ್ನು ನೋಡಿ ಅರ್ಥ ಮಾಡ್ಕೊಳ್ಳೋ ವೈದ್ಯರು ಇದಾರಲ್ಲ, ಅವ್ರು ಇನ್ನೂ ಗ್ರೇಟ್ ಅವ್ರಿಗಿಂತ ಅಲ್ವಾ? ಆತರ ಇಲ್ಲ ಮೇಡಮ್. ಇದು ಹೇಗೆ ಅಂದ್ರೆ, ಆಲ್ಮೋಸ್ಟ್ ಪಾಪು ಮಾತಾಡಲ್ಲ, ಸೊ ಅವ್ರದ್ದು ಏನೇ ಇದ್ರೂ ನಮ್ಗೆ ಕನ್ವೆ ಮಾಡೋದು ತಾಯಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಪಾಪು ಸ್ವಲ್ಪ ಶೀತ ಕೆಮ್ಮಾಗಿದೆ ಅಂತ ಹೇಳ್ತಾರೆ, ಬಟ್ ಅದು ಏನಾಗಿದೆ ಅದರಿಂದ ನಾವು ಹಂಗೆ ಮುಂದೆ ಹೋಗ್ತೀವಿ. ಬಟ್ ತಾಯಿ ಎಲ್ಲಾನು ಅಬ್ಸರ್ವ್ ಮಾಡಿರ್ತಾರೆ, ಎಲ್ಲಾನು ಅವ್ರಿಗೆ ಗೊತ್ತಾಗುತ್ತೆ. ಇದು ನಾರ್ಮಲ್ ಕಾಯಿಲೆ ಅಂತಲ್ಲ, ಅವ್ರ ಬೆಳವಣಿಗೆ ಸಮಸ್ಯೆನೂ ಅಷ್ಟೇ. ಈಗ ಮನೇಲಿ 2 ಪಾಪು ಇರ್ತಾರೆ, ಮೊದಲನೇ ಪಾಪು, 2ನೇ ಪಾಪು. ಅವ್ರು 2ನೇ ಪಾಪು ಇದ್ದಾಗ ಏನ್ ಹೇಳ್ತಾರೆ, ಸರ್ ನನ್ನ ಪಾಪು ಇಷ್ಟನೇ ತಿಂಗಳಿಗೆ ಕೂತಿತ್ತು, ನಮ್ಮ ಪಾಪು 2ನೇ ಪಾಪು ಕೂರ್ತಾ ಇಲ್ಲ, ಸ್ವಲ್ಪ ಯಾಕೋ ಡಿಲೇ ಆಗ್ತಾ ಇದೆ ಅಂತ ಅವ್ರು ಅಲ್ಲಿ ನಮ್ಮ ಹತ್ರ ಬರ್ತಾರೆ. ಈಗ ಬೆಳವಣಿಗೆ ಸಮಸ್ಯೆ ಆದ್ಮೇಲೆ ಲೇಟ್ ಆಗಿ ಬರೋದು ಬೇರೆ, ಯಾರೋ ಹೇಳಿದ್ರು, ಯಾರೋ ಬಂದು ಆಶಾ ಕಾರ್ಯಕರ್ತರು ನೋಡಿದ್ರು, ಡಾಕ್ಟರ್ ಬಂದು ಕ್ಯಾಂಪಲ್ಲಿ ನೋಡಿದ್ರು ಅನ್ನೋಕ್ಕಿಂತ ಮುಂಚೆ 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು ಇದ್ದಾಗ್ಲೇ ತಾಯಿ ಬರ್ತಾರೆ.
ನನ್ನ ಪಾಪು ನಾನು ಮಾತಾಡಿದಾಗ ತಿರುಗ್ತಾ ಇಲ್ಲ, ನನ್ನನ್ನು ನೋಡಿ ನಗ್ತಾ ಇಲ್ಲ. ನಗ್ತಾ ಇಲ್ಲ. ಸೊ ಇವೆಲ್ಲ ಹೇಗೆ ಅಂದರೆ ನಮಗೆ ಅರ್ಲಿ ಕ್ಲೂಸ್ ಅಂತ ಹೇಳ್ತೀವಿ. ಸೊ ಅದನ್ನೆಲ್ಲ ಅವ್ರು ಬೇಗ ರೆಕಗ್ನೈಸ್ ಮಾಡಿ ಬರ್ತಾರೆ. ಸ್ಟಾರ್ಟಿಂಗ್ 2 months 3 months 4 months ಇದ್ದಾಗಲೇ ತಾಯಿ ಅದನ್ನ ಪಿಕ್ ಮಾಡ್ತಾರೆ. ಫಸ್ಟ್ ಡಾಕ್ಟರ್ ಅಂದ್ರೆ ತಾಯಿನೇ. ಸೊ ಅವರು ರೆಕಗ್ನೈಸ್ ಆರಾಮಾಗಿ ಮಾಡ್ತಾರೆ. ಬಟ್ ಅದನ್ನ ಮುಂದೆ ನಾವು ಬಿಲ್ಡ್ ಮಾಡ್ತಾ ಹೋಗ್ತೀವಿ ಅಷ್ಟೇ. Yes, madam. ಇದೆಲ್ಲ ಆದ್ಮೇಲೆ ಈಗ ತಾಯಿ ಕೆಲವು ಸರ್ತಿ ಹಾಲೇ ಬರ್ತಿಲ್ಲ ಅಂತ ಅದೊಂದಿರುತ್ತೆ ಸ್ವಲ್ಪ ದಿವಸ, ಅದು ಯಾಕೆ ಹಾಗಾಗುತ್ತೆ? ಅದೇ ಮೇಡಮ್ ನಾನು ಹೇಳ್ತೀನಲ್ಲ, ಸೊ ಅವ್ರು ಯಾವಾಗ್ಲೂ ಅವರು ಚೆಕಪ್ಗೆ ಬರ್ತಾರೆ. ಸೊ ಪ್ರೆಗ್ನೆಂಟ್ ಆಗಿದ್ದಾಗ ಚೆಕಪ್ಗೆ ಬಂದಾಗ ಏನಾಗುತ್ತೆ ಅಂದರೆ, ನಾನು ಹೇಳಿದೆ ಅವ್ರಿಗೆ ಬ್ರೆಸ್ಟ್ ನಾವು ಪ್ರಿಪೇರ್ಡ್ನೆಸ್ ಅಂತ ಹೇಳ್ತೀವಿ, ಎಕ್ಸಾಮಿನ್ ಮಾಡಿ ಅದೆಲ್ಲ ನಾರ್ಮಲ್ ಆಗಿದೆ ಅಂತ ನೋಡ್ತೀವಿ. ನಾವು ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಆ್ಯಂಡ್ಔಟ್ಸ್ ಅಂತ ಇರುತ್ತೆ. ಸೊ ತಾಯಿ ಅವ್ರು ಹೇಗೆ ಹಾಲು ಕೊಡಿಸ್ಬೇಕು, ಬೇಸಿಕ್ಲಿ ಏನಾಗುತ್ತೆ ಅಂದರೆ ಇವ್ರಿಗೆ ತಾಯಿಗೆ ಪೊಸಿಷನ್, ಪಾಪು ಹೆಂಗೆ ಇಟ್ಕೋಬೇಕು, ಯಾವ ಪೊಸಿಷನಲ್ಲಿ ಇಟ್ಕೋಬೇಕು, ಯಾವ ಪೊಸಿಷನಲ್ಲಿ ಇಟ್ಕೊಂಡು ಹಾಲು ಕುಡಿಸ್ಬೇಕು, ಮತ್ತೆ ಪಾಪು ಹೇಗೆ ಲ್ಯಾಚ್ ಮಾಡಬೇಕು ಅಂದರೆ ಎದೆನ ಹೇಗೆ ಹಚ್ಚಬೇಕು, ಮತ್ತೆ ಆ ಪೊಸಿಷನ್ ಹೇಗಿರಬೇಕು, ಇವೆಲ್ಲ ನಾವು ಅವ್ರಿಗೆ ಹೇಳ್ಕೊಡ್ತೀವಿ. ಸೊ ನಾವು ಸೆಕೆಂಡ್ ಥರ್ಡ್ ವಿಸಿಟು ಇಲ್ಲ ಆಂಟಿನೇಟಲ್ ಅಂತ ಹೇಳ್ತೀವಿ, ಪ್ರೆಗ್ನೆಂಟ್ ಆಗಿದ್ದಾಗಲೇ ಇವನ್ನೆಲ್ಲ ಬಂದಾಗ ಆ್ಯಂಡ್ಔಟ್ ಅಂತ ಇರುತ್ತೆ, ಜೆರಾಕ್ಸ್ ಕೊಡ್ತೀವಿ, ಅದನ್ನ ಅವ್ರು ಓದ್ಕೋಬೋದು. ಆ ಟೈಮಲ್ಲಿ ಅವರು ಕಾಮಾಗೆ ಅಕ್ಸೆಪ್ಟ್ ಮಾಡ್ತಾರೆ. ಡೆಲಿವರಿ ಆದಾಗ ಏನಾಗುತ್ತೆ, ಅವ್ರಿಗೆ ಸ್ಟ್ರೆಸ್ ಇರುತ್ತೆ, ಪೋಸ್ಟ್ ಮಾರ್ಟಮ್ ಪೇಯ್ನ್ ಇರುತ್ತೆ, ಆ ಪೇಯ್ನ್ ಇರುತ್ತೆ, ಡೆಲಿವರಿ ಆಗಿರೋ ಪೇಯ್ನು, ಸ್ಟ್ರೆಸ್ಸು, ಮತ್ತು ಅವರು ಫುಡ್ ತೊಗೊಳ್ಳಲ್ಲ, ಅವರು ಡಿಹೈಡ್ರೇಟ್ ಆಗಿರ್ತಾರೆ, ಇವೆಲ್ಲ ಇರುತ್ತೆ. ಈ ಟೈಮಲ್ಲಿ ನಾನು ಹೋಗಿ ಏನಾರು ಅವ್ರಿಗೆ ಹೇಳ್ಕೊಟ್ರೆ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಆ ಪೇಯ್ನಲ್ಲಿ ಏನಾಗುತ್ತೆ ಅಂದರೆ, ಸೊ ನಂಗೆ ನೋವು ಬರ್ತಾ ಇದೆ, ಇದರಲ್ಲಿ ನೀವು ಬೇರೆ ಏನೋ ಹೇಳ್ಕೊಡ್ತಾ ಇದ್ದೀರಾ, ಹೊಸದು ನಾವು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಕಾಮಾಗಿದ್ದಾಗ ನಾರ್ಮಲ್ ಆಗಿದ್ದಾಗ ಇದನ್ನೆಲ್ಲ ಅವ್ರು ಕಲಿತಾರೆ. ಸೊ ನಾವು ಏನು ಇನ್ಸಿಸ್ಟ್ ಮಾಡ್ತೀವಿ ಅಂದರೆ, ಅವ್ರು ಯಾವಾಗೇ ವಿಸಿಟ್ ಬಂದ್ರು ಹೆರಿಗೆ ಡಾಕ್ಟರ್ಗಳು ಸ್ವಲ್ಪ ಈ ಹ್ಯಾಂಡ್ಔಟ್ಸ್ ಅಂತ ಬರುತ್ತೆ. ಸೊ ಬ್ರೆಸ್ಟ್ ಫೀಡಿಂಗ್ ಹ್ಯಾಂಡ್ಔಟ್ಸ್ ಅಂತೆಲ್ಲ ನಾರ್ಮಲಾಗಿ ಬರುತ್ತೆ. ಸೊ WHO ಇದೆ, ಮತ್ತು ನಮ್ಮದು IAP ಇದೆಲ್ಲ ಬರುತ್ತೆ. ಸೊ ಆ ಥರದ್ದೆಲ್ಲ ಜಸ್ಟ್ ಒಂದು ಜೆರಾಕ್ಸ್ ಒಂದು ಕಾಪಿ ಕೊಟ್ಟರೆ ಅವ್ರಿಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಸೊ ನಾವು ಹೇಗೆ ಫೀಡಿಂಗ್ ಮಾಡಬೇಕು, ಹೇಗೆ ಪೊಸಿಷನ್ ಕೊಡಬೇಕು, ಹೇಗೆ ಪಾಪುನ ಹ್ಯಾಂಡ್ಲ್ ಮಾಡಬೇಕು, ಇದೆಲ್ಲ ಗೊತ್ತು. ಪ್ರಿಪೇರ್ಡ್ನೆಸ್ ಅಂತ ಹೇಳ್ತೀವಿ, ಅದು ಇದ್ದಾಗ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಡೆಲಿವರಿ ಆದಮೇಲೆ ಸೊ ನಾರ್ಮಲಾಗಿ ಬಂದರು, ಸಡನ್ನಾಗಿ ಡೆಲಿವರಿ ಆಯಿತು. ಈ ಟೈಮಲ್ಲಿ ನಾವು ಏನು ಹೇಳ್ತೀವಿ ಅಂದರೆ, ತಾಯಿಗೆ ಒಂದು ಹಾಸ್ಪಿಟ್ಲ್ ಇದೆ ಅಂದರೆ ಬೇಬಿ ಫ್ರೆಂಡ್ಲಿ ಹಾಸ್ಪಿಟ್ಲ್ ಅಂತ ಇರುತ್ತೆ ಮೇಡಮ್. ಬೇಬಿ ಫ್ರೆಂಡ್ಲಿ ಹಾಸ್ಪಿಟ್ಲಲ್ಲಿ ಏನಾಗುತ್ತೆ ಅಂದರೆ, ಯೂಶಲಿ ಈಗ ನಮ್ಮ ಕಾಲೇಜಲ್ಲಿ ಬೇಬಿ ಫ್ರೆಂಡ್ಲಿ ಹಾಸ್ಪಿಟ್ಲ್ ಅಂತ ಇದೆ. ಇದರಲ್ಲಿ 10 points ಅಂತ ಇರುತ್ತೆ. ಸೊ ಇದರಲ್ಲಿ ನಾವು ಏನು ಮಾಡಬೇಕಂದ್ರೆ, ರಿಟರ್ನ್ ಬ್ರೆಸ್ಟ್ ಫೀಡಿಂಗ್ ಪಾಲಿಸಿ ಅಂತ ಇರುತ್ತೆ. ಸೊ ನಾವು ಡಿಫೈನ್ ಮಾಡಿರಬೇಕು ಈ ಬ್ರೆಸ್ಟ್ ಫೀಡಿಂಗ್ ನಾವು ಹೇಗೆ ಮಾಡ್ತೀವಿ, ಏನೇನಾಗುತ್ತೆ ಅಂತ. ಮತ್ತು ಇನ್ನೊಂದು ಏನಾಗುತ್ತೆ, ನಮ್ಮಲ್ಲಿರೋ ಸ್ಟಾಫ್ನ ನಾವು ಟ್ರೈನ್ ಮಾಡಿ ಇಟ್ಟಿರಬೇಕು. ಸೊ ಟ್ರೈನಿಂಗ್ ಆಗಿರಬೇಕು, ನಮ್ಮ ಸ್ಟಾಫ್ ಎಲ್ರಿಗೂ ಟ್ರೈನಿಂಗ್ ಆಗಿರಬೇಕು. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ, ತಾಯಿಗೆ ನಾವು ಎಜುಕೇಟ್ ಮಾಡ್ತೀವಿ. ಸೊ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ನಿಮ್ಗೆ ಏನು ಅನುಕೂಲ ಇದೆ, ಪಾಪುಗೆ ಏನು ಅನುಕೂಲ ಇದೆ, ಸೊ ಈ ಎಲ್ಲಾನು ನಾವು ಎಜುಕೇಟ್ ಮಾಡ್ತೀವಿ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಹಾಲನ್ನ ಕುಡಿಸ್ಬೇಕು, ಶುರು ಮಾಡಬೇಕು. ಈ ನಾರ್ಮಲ್ ಡೆಲಿವರಿ ಆದ ಏನಾಗುತ್ತೆ, ವಿತಿನ್ 30 minutes ಒಳಗೆ ನಾವು ತಾಯಿ ಹತ್ರ ಎದೆಗೆ ಹಾಕಿ ಹಾಲು ಕುಡಿಸ್ಬೇಕು. ಇನ್ನೊಂದು ಏನಂದರೆ, ಪಾಪು ಹೆರಿಗೆ ಆಗುತ್ತಲ್ಲ, ಹೆರಿಗೆ ಆಗಿದ ತಕ್ಷಣ ನಾವು ಏನು ಮಾಡ್ತೀವಿ ಅಂದರೆ, ಪಾಪು ಅಳ್ತಾ ಇದೆ, ಕೈ ಕಾಲು ಚೆನ್ನಾಗಿ ಆಡಿಸ್ತಾ ಇದೆ, ನೋಡೋಕ್ಕೆ ಪಿಂಕ್ ಆಗಿದೆ ಅಂದರೆ, ಹೆರಿಗೆ ಆಗಿದ ತಕ್ಷಣ ಡೈರೆಕ್ಟಾಗಿ ನಾವು ಫಸ್ಟು ತಾಯಿ ಹೊಟ್ಟೆ ಮೇಲೆ ಹಾಕಿ, ಅಲ್ಲಿಂದ ಪಾಪುನ ಎದೆಗೆ ಹಾಕಿ ಹಾಲು ಕುಡಿಸಿ, ಆಮೇಲೆ ಕರಳು ಬರುತ್ತಲ್ಲ ಅದನ್ನು ಕಟ್ ಮಾಡಿ ಆಮೇಲೆ ನಾವು ಹೊರಗಡೆ ತರ್ತೀವಿ. ಸೊ ಫಸ್ಟ್ ನಾವು ಡೆಲಿವರಿ ಮಾಡಿದ ತಕ್ಷಣ ನಾವು ಏನು ಹೇಳ್ತೀವಿ ಅಂದರೆ, ಪಾಪುನ ತಾಯಿ ಹೊಟ್ಟೆ ಮೇಲೆ ಹಾಕಬೇಕು. ತಾಯಿ ಹೊಟ್ಟೆ ಮೇಲೆ ಏನಕ್ಕೆ ಹಾಕ್ತೀವಿ ಅಂದರೆ, ಅದು ಪಾಪುಗೆ ಕಾವು ಕೊಡುತ್ತೆ, ವಾರ್ಮರ್ ಅಂತ ಹೇಳ್ತೀವಿ. ಸೊ ಅದು ನ್ಯಾಚುರಲ್ ವಾರ್ಮರ್. ಡೆಲಿವರಿ ಆಗಿದೆ ಅವ್ರಿಗೆ ಏನಾಗುತ್ತೆ ಅಂದರೆ, ಸೊ ಟೆಂಪ್ರೇಚರ್ ಕಡಿಮೆ ಆಗೋದು 20 ಮೇಲೆ ಆಗುತ್ತೆ. ಅದಕ್ಕೆ ಏನಾಗುತ್ತೆ ಅಂದರೆ, ಅಲ್ಲಿ ಹೊಟ್ಟೆ ಮೇಲೆ ಹಾಕಿದ್ರೆ ಅದು ನ್ಯಾಚುರಲ್ ವಾರ್ಮರ್ ಅಂತ. ಅಲ್ಲಿಂದ ಏನಾಗುತ್ತೆ ಅಂದರೆ, ಸ್ವಲ್ಪ ನಾವು ಕ್ಲೀನ್ ಮಾಡಿಬಿಟ್ಟು ಡೈರೆಕ್ಟಾಗಿ ತಾಯಿ ಎದೆಗೆ ಹಾಕ್ತೀವಿ. ನಾವು ತಾಯಿ ಎದೆಗೆ ಹಾಕ್ದಾಗ ಇಮಿಡಿಯೇಟಾಗಿ ವಿತಿನ್ ಸೆಕೆಂಡ್ಸಲ್ಲಿ ಪಾಪು ಹಾಲು ಕುಡಿಯುತ್ತೆ. ಡೆಲಿವರಿ ಆಗಿ ಅಳುತ್ತೆ, ಹತ್ತಿದ ನೆಕ್ಸ್ಟ್ ಒಂದು 10-15 seconds ಇಲ್ಲ ಒಂದು 5 minutes ಒಳಗೆ ಹಾಲು ಕುಡಿಯೋಕ್ಕೆ ಶುರು ಮಾಡ್ತಾರೆ. ನೇಚರಲ್ಲಿ ಇದಿದೆ, ಇದು ಗಿಫ್ಟ್. ನಾವು ಏನೋ ಹೆಲ್ಪ್ ಮಾಡೋದೇ ಬೇಡ, ತಾಯಿ ಎದೆ ಹತ್ರ ತೊಗೊಂಡ್ರೆ ಪಾಪ ಅದಾಗದೆ ಹಾಲು ಕುಡಿಯುತ್ತೆ. ಆ ಟೈಮಲ್ಲಿ ನಾವು ಮಿಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನೆಕ್ಸ್ಟ್ ಒಂದು 2 hours 3 hours ಮಿಸ್ ಮಾಡಿ ನಾವು ಬೇರೆ ಟೈಮಲ್ಲಿ ಹಾಲು ಕುಡ್ಸಕ್ಕೆ ಹೋದರೆ ಪಾಪು ನಿದ್ದೆ ಹಂತಕ್ಕೆ ಹೋಗುತ್ತೆ. ಒಂದು 5 to 6 hours ನಿದ್ದೆ ಮಾಡೋಕ್ಕೆ ಹೋಗುತ್ತೆ. ನಾವು ಅವಾಗ ಏನೇ ಎಚ್ಚರ ಮಾಡಿದ್ರು ಹಾಲು ಕುಡಿಯಲ್ಲ. ಅವಾಗ ಏನಾಗುತ್ತೆ, ತಾಯಿ ಸಮಸ್ಯೆ ಆಗುತ್ತೆ, ಗಾಬರಿ ಆಗ್ತದೆ, ಪಾಪು ಹಾಲು ಕುಡಿತಾ ಇರುತ್ತೆ. ಅರ್ಲಿಯಾಗಿ ನಾವು ಬ್ರೆಸ್ಟ್ ಫೀಡಿಂಗ್ ಇನಿಷಿಯೇಟ್ ಮಾಡಿದ್ರೆ ನೆಕ್ಸ್ಟ್ ಪಾಪ ಅಲರ್ಟ್ ಆಗಿರುತ್ತೆ, ಅವಾಗ ಹಾಲು ಕುಡಿತಾ ಹೋಗ್ತಾರೆ, ಅವರು ನಾರ್ಮಲ್ ಆಗಿರ್ತಾರೆ. ನಾವು ಫಸ್ಟ್ ಒಂದು 2 hours 3 hours ತಾಯಿಗೆ ಪೇಯ್ನ್ ಇದೆ ಅಂತ ನಾವು ಹಾಲು ಕುಡಿಸಲ್ಲ, ಅವಾಗ ಏನಾಗುತ್ತೆ, ಪಾಪು ಎದೆ ಕಚ್ಚಲ್ಲ, ಅಲ್ಲಿಂದ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಇದು ಅವ್ರಿಗೆ ಪ್ರಿಪೇರ್ಡ್ನೆಸ್ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಏನಾಗುತ್ತೆ, ಸ್ವಲ್ಪ ಟೆಕ್ನಿಕ್ಸ್ ಇರುತ್ತೆ. ಸೊ ಪಾಪು ಸರಿಯಾಗಿ ಹಾಲು ಕುಡಿತಲ್ಲ, ಎದೆ ಕಚ್ತಾ ಇಲ್ಲ, ಪೊಸಿಷನ್ ಹೇಗೆ ಹಿಡಿಬೇಕು ಅದನ್ನೆಲ್ಲ ಹೇಳ್ಕೊಡ್ತೀವಿ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ, ಅವ್ರಿಗೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ. 6 ತಿಂಗಳವರೆಗೂ ಬರೀ ತಾಯಿ ಹಾಲು ಮಾತ್ರ ಕೊಡಬೇಕು, ಅದು ಬಿಟ್ಟು ನಾವು ಏನು ಕೊಡಬಾರ್ದು. ಪಾಪುಗೆ ಏನೇನು ಬೇಕು ನ್ಯೂಟ್ರಿಷನ್ ಆಗಲಿ ಎಲ್ಲನೂ ಅದರಲ್ಲೇ ಇರುತ್ತೆ. ಸೊ ಎಕ್ಸ್ಟ್ರಾ ನಾವು ಏನು ಕೊಡೋದು, ಹಾಲು ಬರಲ್ಲ ಅಂತಾರಲ್ಲ ಸರ್, ಎಸ್ ಮೇಡಮ್, ಅದು ಅದೇ ಮೇಡಮ್, ಇದು ಹಾಲು ಬರಲ್ಲ ಅನ್ನೋದು ಏನಂದ್ರೆ, ಅದು ನಾರ್ಮಲ್ ಮೇಡಮ್. ಫಸ್ಟ್ 3 days ಇರುತ್ತಲ್ಲ, ಬರೋ ಹಾಲನ್ನ ನಾವು ಕೊಲೆಸ್ಟ್ರಾಮ್ ಅಂತ ಹೇಳ್ತೀವಿ. ಅದು ಬರುತ್ತಲ್ಲ ಹಾಲು, ಅದು ಕಂಪಲ್ಸರಿ ನಾವು ಕೊಡಲೇಬೇಕು. ಸ್ವಲ್ಪ ಜನ ಏನು ಮಾಡ್ತಾರೆ, ಹಾಲು ಕೊಡಬಾರ್ದು ಅಂತ ತೆಗಿಯೋದು, ಹೊರಗಡೆ ಚೆಲ್ಲೋದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಒಂದೊಂದು ಕಡೆ. ಬಟ್ ಆಕ್ಚುಲಿ ಏನಾಗುತ್ತೆ ಅಂದ್ರೆ, ಆ ಕೊಲೆಸ್ಟ್ರಾಮ್ ಅಂತ ಇದೆಯಲ್ಲ, ಅದು ನ್ಯಾಚುರಲ್ ವ್ಯಾಕ್ಸಿನ್. ಸೊ ನಾವು ಪಾಪು ಕೊಟ್ಟಷ್ಟು ಅವ್ರಿಗೆ ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ, ಪ್ರೋಟೀನ್ ಇರುತ್ತೆ, ತುಂಬ ಎನರ್ಜಿ ಇರುತ್ತೆ. ಸ್ವಲ್ಪ ಈಗ ಒಂದು 2 ml 3 ml 5 ml ಅಷ್ಟು ಬಂದ್ರೂ ಅದು ಕುಡಿದ್ರೆ ಪಾಪು ಹೊಟ್ಟೆ ತುಂಬುತ್ತೆ. ಆ ಪಾಪುಗೆ ಇರೋದು ಹೊಟ್ಟೆ ಈಗ ಅಷ್ಟೇ.
ಫಸ್ಟ್ 3 ದಿನ ಅವ್ರಿಗೆ ಏನು ಬೇಕಾಗಿರುತ್ತೆ ಅಂದರೆ ಸ್ವಲ್ಪ ಎದೆ ಅವ್ರು ಎಷ್ಟು ಕಚ್ತಾರೆ ಅಷ್ಟು ಚೆನ್ನಾಗಿ ಹಾಲು ಉತ್ಪತ್ತಿ ಆಗುತ್ತೆ. ಪಾಪುನ ನಾವು ಎದೆಗೆ ಹಾಕಬೇಕು. ಅದು ಹೇಗಾಗುತ್ತೆ ಅಂದರೆ ಸ್ವಲ್ಪ ಅಲ್ಲಿ ಗ್ಲ್ಯಾಂಡ್ಸ್ ಎಲ್ಲ ಇರುತ್ತೆ, ಅವ್ರು ಎಷ್ಟು ಚೆನ್ನಾಗಿ ಎದೆನ ಸಕ್ ಮಾಡ್ತಾರೆ, ಸೊ ಅದು ಸೆಕ್ರೇಷನ್ ನಮಗೆ ಬ್ರೈನ್ಗೆ ಹೋಗುತ್ತೆ, ಅಲ್ಲಿಂದ ಸಿಗ್ನಲ್ ಹೋಗಿ ಅದು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ನಾವು ಎದೆಗೆ ಹಾಕ್ತಾನೆ ಹಾಲು ಬರ್ತಾ ಇಲ್ಲ ಅಂದರೆ ಅದು ಬರಲ್ಲ. ಪಾಪು ಅಲ್ಲಿ ಸಕ್ ಮಾಡಿದ್ರೆ ಅದೇನಾಗುತ್ತೆ ಅಂದರೆ ಅದು ಸ್ಟಿಮ್ಯುಲಸ್ ಬರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಸಿಗ್ನಲ್ ಬ್ರೈನ್ಗೆ ಹೋಗುತ್ತೆ, ಅಲ್ಲಿಂದ ನಮಗೆ ಮಿಲ್ಕ್ ಸೆಕ್ರೀಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಆಗಿ ಸೈಕಲ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದು ಬಿಟ್ಟು ನಾವು ಬೇರೆ ಏನಾದ್ರು ಕೊಡೋದು, ಹೆರಿಗೆ ಆಗಿದ ತಕ್ಷಣ ನಾವು ಜೇನುತುಪ್ಪ ಕೊಡೋದು, ಶುಗರ್ ವಾಟರ್ ಕೊಡೋದು, ಮತ್ತೆ ಬೇರೆ ಥರ ಪ್ರಾಕ್ಟೀಸಸ್ ಒಂದೊಂದು ಊರಲ್ಲಿ ಒಂದೊಂದು ಮಾಡ್ತಾರೆ, ಅದನ್ನೆಲ್ಲ ಕೊಡಲೇಬಾರ್ದು. ಅದೆಲ್ಲ ಕೊಟ್ಟಾಗ ಏನಾಗುತ್ತೆ ಅಂದರೆ ಪಾಪು ಅದನ್ನ ತೊಗೊಂಡು ಮಲ್ಕೊಳ್ಳುತ್ತೆ, ಮತ್ತೆ ಎದೆ ಕಚ್ಚಲ್ಲ, ಮತ್ತೆ ಇವನ್ ನಿಪ್ಪಲ್ ಕೊಡೋದು, ನಿಪ್ಪಲ್ ಬಾಟ್ಲು ಕೊಡೋದು, ಇವನ್ನೆಲ್ಲ ಕೊಟ್ಟಾಗ ಏನಾಗುತ್ತೆ ಅಂದರೆ ತಾಯಿ ಎದೆನ ಕಚ್ಚೋದು ಮರ್ತೋಗುತ್ತೆ. ನಿಪ್ಪಲ್ ಕನ್ಫ್ಯೂಷನ್ ಅಂತ ಹೇಳ್ತೀವಿ. ಆ ಬಾಟ್ಲು ಕುಡಿತಾ ಏನಾಗುತ್ತೆ ಅಂದರೆ ನಿಪ್ಪಲ್ ಅವರು ಕಚ್ಚಲ್ಲ, ಕೆಲಸ ಕಡಿಮೆ ಇದು ಹೇಗೆ ಅಂದರೆ ನಾವು ಕೆಲಸ ಕದ್ದಂಗೆ ಆಗುತ್ತೆ. ಪಾಪುಗದ ನಿಪ್ಪಲ್ ಬಾಟ್ಲ್ ಇಟ್ಟರೆ ಆರಾಮಾಗಿ ಅದೇ ಹಾಲು ಬರ್ತಾ ಇರುತ್ತೆ, ಅವ್ರು ಅದನ್ನ ಕುಡಿತಾ ಹೋಗ್ತಾರೆ. ಈಗ ನೀವು ಎದೆಗೆ ಹಾಕಿದ್ರೆ ಏನಾಗುತ್ತೆ, ಕೆಲಸ ಮಾಡಬೇಕು, ಎದೆಗೆ ಹಾಕಿ ಕಚ್ಚಬೇಕು, ಎದೆನ ಹಿಡಿಬೇಕು, ಶ್ರಮ ಪಡಬೇಕು. ಈಸಿ ಕೆಲಸಕ್ಕೆ ಅವ್ರು ಅಡ್ಜಸ್ಟ್ ಆಗ್ತಾರೆ. ನೀವು ಎದೆಗೆ ಹಾಕ್ದಾಗ ಅವ್ರು ಅದು ತಗೊಳ್ಳಲ್ಲ. ಅವಾಗ ಏನಾಗುತ್ತೆ, ಇಲ್ಲಿ ಪ್ರಾಬ್ಲಮ್ ಇಲ್ಲ ಆಗುತ್ತೆ, ಅಲ್ಲಿಂದ ಇನ್ಫೆಕ್ಷನ್ ಬರುತ್ತೆ, ಮತ್ತೆ ಬೇದಿ ಆಗುತ್ತೆ, ಇದೆಲ್ಲ ಸಮಸ್ಯೆಗಳು ಶುರು ಆಗುತ್ತೆ. ಸೊ ಅದನ್ನ ನಾವು ಆಲ್ಮೋಸ್ಟ್ ಯಾವಾಗ್ಲೂ ತಾಯಿ ಕೊಟ್ಟಾಗ ಬ್ರೆಸ್ಟ್ ಫೀಡಿಂಗ್ನೇ ನಾವು ಪ್ರಮೋಟ್ ಮಾಡಬೇಕು, ಅದು ಉತ್ತಮ. ಸರ್, ಮಗು ಹುಟ್ಟಿದ ತಕ್ಷಣ ಒಂದು ರೆಕಾರ್ಡ್ ಮಾಡ್ತೀರಾ ನೀವು? ವೇಟ್ ಎಷ್ಟಿದೆ, ಹೈಟ್ ಎಷ್ಟಿದೆ, ಏನೇನಿರುತ್ತೆ ಸರ್? ಮತ್ತೆ ಅದು ಎಷ್ಟು ಇಂಪಾರ್ಟೆಂಟ್ ಅದು ಕಾರ್ಡು? ಎಸ್ ಮೇಡಮ್. ಈಗ ನಾರ್ಮಲ್ ಏರಿಯಾದಾಗ ನಾನು ಹೇಳ್ದಂಗೆ ವೆಯ್ಟ್ ಸರಾಸರಿ ಒಂದು 2.5 kg ಮೇಲೆ ಇದ್ರೆ ನಾರ್ಮಲ್ ಅಂತ ಹೇಳ್ತೀವಿ. 2.5 kgಗಿಂತ ಕೆಳಗೆ ಇದ್ರೆ ಸ್ವಲ್ಪ ಅದು ಲೋ ಬರ್ತ್ ವೆಯ್ಟ್ ಅಂತ ಹೇಳ್ತೀವಿ. ಇನ್ನೂ ಕಡಿಮೆ ಆದಾಗ ಎಕ್ಸ್ಟ್ರೀಮ್ ಲೋ ಬರ್ತ್ ವೆಯ್ಟ್ ಅಂತ ಹೇಳ್ತೀವಿ, ಅಥವಾ 1.5 kg ಕೆಳಗೆಲ್ಲ ಬರುತ್ತೆ. ಸೊ ಇದನ್ನ ನಾವು ಡಿವೈಡ್ ಮಾಡೋದು ಏನಕ್ಕೆ ಅಂದರೆ, ಸೊ ಅವ್ರು ಕೇರ್ ಕೊಡ್ಬೇಕಾರೆ ಅದನ್ನ ನಾವು ನೋಡ್ಕೋಬೇಕಾಗುತ್ತೆ. ಫಸ್ಟ್ ವೆಯ್ಟ್ ಚೆಕ್ ಮಾಡ್ತೀವಿ, ಮತ್ತೆ ಪಾಪುದು ಏನಾಗುತ್ತೆ ಅಂದರೆ ಹುಟ್ಟಿದಾಗ ಲೆಂತ್ ಅಂತ ಹೇಳ್ತೀವಿ, ಅದನ್ನ ಚೆಕ್ ಮಾಡ್ತೀವಿ. ಹೈಟನ್ನ ನಾವು ಲೆಂತ್ ಅಂತ ಮೆಜರ್ ಮಾಡ್ತೀವಿ ಹೆರಿಗೆ ಆದಾಗ, ಅದನ್ನ ಚೆಕ್ ಮಾಡ್ತೀವಿ. ಮತ್ತೆ ಪಾಪು ತಲೆದು ಸುತ್ತಳತೆ ಅಂತ ಬರುತ್ತೆ, ಹೆಡ್ ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ, ಅದನ್ನ ಚೆಕ್ ಮಾಡ್ತೀವಿ. ಅಂದ್ರೆ ಅವ್ರಿಗೆ ಬ್ರೈನ್ ಗ್ರೋತ್ ಕರೆಕ್ಟ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಒಂದೊಂದು ಪಾಪುಗೆ ಹುಟ್ಟಿದಾಗ ಸ್ವಲ್ಪ ತಲೆ ಚಿಕ್ಕದಾಗಿ ಕಾಣುತ್ತೆ. ಅದೇನಾಗುತ್ತೆ ಅಂದ್ರೆ ಹೆರಿಗೆ ಮೊದಲಿಂದನೂ ತಾಯಿ ಗರ್ಭದಲ್ಲಿ ಇದ್ದಾಗ್ಲಿಂದನೂ ಅದು ಸ್ವಲ್ಪ ಬ್ರೈನ್ ಗ್ರೋತ್ ಕಡಿಮೆ ಆಗಿರುತ್ತೆ. ಸೊ ಅಂತ ಬೇಬಿಸಲ್ಲಿ ನಾವು ಸಮಸ್ಯೆಗಳಾಗ್ಲಿ, ಸ್ವಲ್ಪ ಬೇರೆ ಬೇರೆ ಜೆನೆಟಿಕ್ ಆಗಲಿ, ಸಿಂಡ್ರೋಮ್ ಅಂತೆಲ್ಲ ಬರುತ್ತೆ, ಅವೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಯಾಕೆ ನಾವು ಸುತ್ತಳತೆ ಚೆಕ್ ಮಾಡ್ಕೋತೀವಿ. ಆಮೇಲೆ ಏನಾಗುತ್ತೆ ಅಂದ್ರೆ ಎವ್ರಿ ಡೇ 2 times ವೆಯ್ಟ್ ಚೆಕ್ ಮಾಡ್ತೀವಿ ಪಾಪುದು. ಈ ವೆಯ್ಟ್ ಏನಕ್ಕೆ ಚೆಕ್ ಮಾಡಬೇಕು ಅಂದಾಗ, ಅವರು ಹಾಲು ಕುಡ್ದಿರ್ತಾರೆ, ತಾಯಿ ಹೇಳ್ತಾರೆ ಸರ್ ನನಗೆ ಹಾಲು ಕರೆಕ್ಟಾಗಿ ಬರ್ತಾ ಇಲ್ಲ, ನಮ್ಮ ಪಾಪುಗೆ ಹಾಲು ಸಾಕಾಗ್ತಾ ಇಲ್ಲ ಅಂತ. ಇದನ್ನ ನಾವು ಹೇಗೆ ಮೆಷರ್ ಮಾಡ್ತೀವಿ ಡಾಕ್ಟರ್ ಆಗಿ? ಅವ್ರು ಹೇಳ್ತಾರೆ ನಂಗೆ ಹಾಲು ಸಾಕಾಗ್ತಿಲ್ಲ ಸರ್, ನನ್ನ ಪಾಪು ಹಾಲು ಕುಡಿತಲ್ಲ ಅಂತ. ಮಕ್ಕಳ ಡಾಕ್ಟರ್ಗೆ ನಾವು ಅದನ್ನ ಹೇಗೆ ಅಸೆಸ್ ಮಾಡ್ತೀವಿ ಅಂದರೆ, ಫಸ್ಟ್ ಕೇಳೋದು ನಾವು ಪಾಪು ಎಷ್ಟು ಸರಿ ಮೂತ್ರ ಮಾಡ್ತಾ ಇದೆ ಅಂತ. ಸೊ ನಾರ್ಮಲಾಗಿ ಸರಾಸರಿ ಪಾಪು ಚೆನ್ನಾಗಿ ಹಾಲು ಕುಡಿದ್ರೆ ಒಂದು 5 ರಿಂದ 6 ಸರಿ ಮಾಡ್ತಾರೆ. ತಾಯಿ ಅವಾಗ ಏನು ಹೇಳ್ತಾರೆ, ಸರ್ ಒಂದು 7 ಸರಿ 8 ಸರಿ ಯೂರಿನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ, ಅಂದರೆ ಹಾಲು ಚೆನ್ನಾಗಿ ಕುಡಿದಿದ್ದಾರೆ ಅಂತ ಅರ್ಥ. ಮತ್ತೆ ನಮಗೆ ಫಸ್ಟ್ 7 days ಅಂತ ಇರುತ್ತೆ ಮೇಡಮ್. ಈಗ ನಾರ್ಮಲ್ ಡೆಲಿವರಿ ಆಗಿರುತ್ತೆ, ಇಲ್ಲ ಸಿಸೇರಿಯನ್ ಆಗಿರುತ್ತೆ, ಪಾಪು ಒಂದು 2.5 kg ಟರ್ಮ್ ಬೇಬಿ ಅಂತ ಹೇಳ್ತೀವಿ. ಇಂಥ ಮಕ್ಕಳೆಲ್ಲ ಏನಾಗುತ್ತೆ, ಫಸ್ಟ್ 7 days ನಾರ್ಮಲ್ಗೆ ವೆಯ್ಟ್ ಲಾಸ್ ಆಗುತ್ತೆ, ಅದು ನಾರ್ಮಲ್ ಫಿಸಿಯಾಲಜಿಕಲ್ ಅಂತ ಹೇಳ್ತೀವಿ. ಈ 7 days ಆದಮೇಲೆ ಏನಾಗುತ್ತೆ ಅಂದರೆ ಸ್ಲೋ ಆಗಿ ಅವ್ರದ್ದು ವೆಯ್ಟ್ ಗೇನ್ ಆಗ್ತಾ ಬರುತ್ತೆ. ಇದ್ರ ಮೇಲೂ ವೆಯ್ಟ್ ಲಾಸ್ ಆಗ್ತಾ ಇದೆ ಅಂದರೆ ಅದು ನಮ್ಗೆ ಅಲಾರ್ಮಿಂಗ್. ಓಕೆ, ಇಲ್ಲಿ ಕರೆಕ್ಟಾಗಿ ಅವರು ಬ್ರೆಸ್ಟ್ ಫೀಡಿಂಗ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಇದರದ್ದು ಸಮಸ್ಯೆ ಇದೆ. ಸೊ ಅವಾಗ ಏನಾಗುತ್ತೆ, ನಾವು ಫೀಡಿಂಗ್ ಅಡ್ರೆಸ್ ಮಾಡಬೇಕು. ಅವ್ರ ಲ್ಯಾಕ್ಟೇಷನ್ ಅಂತ ಇರುತ್ತಲ್ಲ, ಸೊ ಅದನ್ನ ನಾವು ಅಡ್ರೆಸ್ ಮಾಡ್ತಾ ಹೋಗ್ತೀವಿ. ಬೇಸಿಕಲಿ ನಾವು ಆಲ್ಮೋಸ್ಟ್ ಫಸ್ಟ್ ಸ್ಕ್ರೀನಿಂಗ್ ಮಾಡಿದಾಗ ಅದನ್ನ ಮಾತ್ರ ಚೆಕ್ ಮಾಡ್ತೀವಿ. ಬಟ್ ಎವ್ರಿ ಡೇ 2 times ವೆಯ್ಟ್ ಮಾನಿಟರಿಂಗ್ ಮಾಡಬೇಕು. ಆದರೆ ನಾವು ಪರ್ಸೆಂಟೇಜ್ ಆಫ್ ವೆಯ್ಟ್ ಲಾಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಒಂದು ದಿನಕ್ಕೆ ನಮ್ಗೆ ಇಷ್ಟಕ್ಕಿಂತ ಜಾಸ್ತಿ ಹೋದ್ರೆ ಈ ಪಾಪ ಕರೆಕ್ಟಾಗಿ ಹಾಲು ಕುಡಿತಾ ಇಲ್ಲ. ಹಾಲು ಕುಡಿದಿಲ್ಲ ಅಂದ್ರೆ ಅವ್ರಿಗೆ ಏನಾಗುತ್ತೆ, ಸಕ್ಕರೆ ಅಂಶ ಕಡಿಮೆ ಆಗ್ಬೋದು, ಮತ್ತೆ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ, ಜಾಂಡಿಸ್ ಬರುತ್ತೆ, ಇವೆಲ್ಲ ನಾವು ಮಾನಿಟರ್ ಮಾಡಬೇಕಾಗತ್ತೆ. ಸರ್, ಆ ಕಾರ್ಡ್ ಪ್ರಕಾರ ಒಂದಷ್ಟು ವ್ಯಾಕ್ಸಿನೇಷನ್ಸ್ ಇರುತ್ತೆ, ಲಸಿಕೆಗಳು ಹಾಕಿಸ್ಲೇಬೇಕಾದಂತವು. ಎಸ್ ಮೇಡಮ್. ಅದರಲ್ಲಿ ಫಸ್ಟ್ ನನಗೊಂದು ಡೌಟ್, ಈಗ ಪ್ರೈವೇಟ್ ಆಸ್ಪತ್ರೆನಲ್ಲಿ ಡೆಲಿವರಿ ಆದವ್ರಿಗೆ ಎಲ್ಲಾನು ಹಾಕಿಸ್ತೀವಿ, ಈಗ ಸರ್ಕಾರಿ ಆಸ್ಪತ್ರೆನಲ್ಲಿ ಅಷ್ಟೊಂದು ಇರೋದಿಲ್ಲ. ಇಲ್ಲ ಮೇಡಮ್, ಇದು ಮಿಸ್ಕನ್ಸೆಪ್ಷನ್ ಇದು. ಸೊ ಹೆರಿಗೆ ಆದಾಗ ಏನಾಗುತ್ತೆ ಅಂದ್ರೆ, ನಾರ್ಮಲ್ ಆಗಿ ಪಾಪು ನಾವು ಹೆರಿಗೆ ರೂಮಲ್ಲಿ ಇರ್ತಾರಲ್ಲ, ಅಲ್ಲಿ ಒಂದು ವೈಟಮಿನ್ ಅಂತ ಕೊಡ್ತೀವಿ, ವೈಟಮಿನ್ ಕೆ ಅಂತ ಕೊಡ್ತೀವಿ ಹೆರಿಗೆ ರೂಮಲ್ಲಿ. ಅದು ಎಲ್ಲ ಮಕ್ಳಿಗೆ ನಾವು ಕೊಟ್ಟಿರ್ತೀವಿ, ಆಯ್ತಾ. ಅದು ಏನಾಗುತ್ತೆ ಅಂದ್ರೆ, ತಾಯಿ ಹಾಲು ಇರುತ್ತಲ್ಲ, ಅದರಲ್ಲಿ ಒಂದು 2 ವೈಟಮಿನ್ ನಾರ್ಮಲ್ ಆಗಿ ಇರಲ್ಲ. ಒಂದು ವೈಟಮಿನ್ ಕೆ ಅಂತ ಹೇಳ್ತೀವಿ, ಅದು ಇಂಜೆಕ್ಷನ್ ರೂಪದಲ್ಲೇ ಸಿಗೋದು. ಅದು ಹೆರಿಗೆ ಆದಾಗ ಇಮಿಡಿಯೇಟ್ ಆಗಿ ನಾವು ಡೆಲಿವರಿ ರೂಮಲ್ಲಿ ಕೊಟ್ಟಿರ್ತೀವಿ, ಅದನ್ನ ಯಾರು ನೋಡಿರಲ್ಲ, ಆಯ್ತಾ. ಬಟ್ ಅದನ್ನ ನಾವು ಫೈಲಲ್ಲಿ ಎಲ್ಲ ಕಡೆ ಬರ್ದಿರ್ತೀವಿ. ಏನಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರು ತಾಯಿ ಮನೇಲಿ ಡೆಲಿವರಿ ಆಯ್ತು, ಇಲ್ಲ ಆನ್ ದ ವೇ ಡೆಲಿವರಿ ಆಯ್ತು, ಇಲ್ಲಾಂದ್ರೆ ಸೊ ಅಲ್ಲಿ ಎಲ್ಲೋ ಹೋಗ್ಬೇಕಾದ್ರೆ ಡೆಲಿವರಿ ಆಗಿರುತ್ತೆ, ಇಂಥ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಈ ವೈಟಮಿನ್ ಕೆ ಅನ್ನೋದು ಮಿಸ್ ಆಗಿರುತ್ತೆ. ಈ ವೈಟಮಿನ್ ಕೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಯಾರು ವೈಟಮಿನ್ ಕೆ ತಗೊಂಡಿರಲ್ಲ, ಮಿಸ್ ಆಗಿರುತ್ತೆ, ಅವ್ರಿಗೆ ಗೊತ್ತಿರಲ್ಲ. ಮನೇಲಿ ಡೆಲಿವರಿ ಆಯ್ತು, ಪಾಪು ನಾರ್ಮಲ್ ಇದೆ, ಹೋದ್ರು ಬಂದ್ರು, ಬಟ್ ಏನಾಗುತ್ತೆ, ಈ ವೈಟಮಿನ್ ಕೆ ಅನ್ನೋದು ನಾವು ಕೊಟ್ಟಿಲ್ಲ ಅಂದ್ರೆ ಪಾಪುಗೆ ಮೆದುಳಲ್ಲಿ ರಕ್ತಸ್ರಾವ ಆಗುತ್ತೆ, ಬ್ಲೀಡಿಂಗ್ ಅಂತ ಹೇಳ್ತೀವಿ. ಇದೆಲ್ಲ ಮೇಜರ್, ಆಲ್ಮೋಸ್ಟ್ ಅವ್ರಿಗೆ ಲೈಫ್ಗೆ ಥ್ರೆಟ್ ಆಗುತ್ತೆ.
ಸೊ ಸಣ್ಣದೊಂದು ವೈಟಮಿನ್ನಿಂದ ಪಾಪು ಜೀವನೇ ಹೋಗಿರೋ ನಾವು ತುಂಬ ಕಡೆ ನೋಡಿದ್ದೀವಿ. ಸೊ ಇದನ್ನ ನಾನು ಏನು ಹೇಳ್ತೀನಿ ಅಂದರೆ, ಎಲ್ಲೇ ಮನೆ ಡೆಲಿವರಿ ಆಗಿರಲಿ, ಹೊರಗಡೆ ಡೆಲಿವರಿ ಆಗಿರಲಿ, ಇಲ್ಲಾಂದರೆ ಎಮರ್ಜೆನ್ಸಿ ಡೆಲಿವರಿ ಆಗಿರುತ್ತೆ ಬಟ್ ಅದು ಮಿಸ್ ಆಗಿರುತ್ತೆ ಡೋಸು, ಇಂಥ ಕಡೆ ಕಂಪಲ್ಸರಿ ವೈಟಮಿನ್ ಕೆ ಅಂತ ಇರುತ್ತೆ, ಅದನ್ನ ನಾವು ಕೊಡಿಸ್ಲೇಬೇಕು. ಒಳಗಡೆ ಕೊಡಿಸ್ಬೇಕು ಆ ಥರ ಇರಲಿಲ್ಲ ಮೇಡಮ್, ಯಾವಾಗಲಾದ್ರು ಕೊಡಿಸ್ಬೋದು. ಬಟ್ ಡೆಲಿವರಿ ಆದಾಗ ನಾವು ಏನು ಮಾಡ್ತೀವಿ ಅಂದರೆ, ಈಗ ನಮ್ಮದು ತಕ್ಷಣ ಕೊಟ್ಬಿಡ್ತೀವಿ. ಹೌದು ಕೊಡ್ತೀವಿ. ನಮ್ದು ಇದು ಟೆರ್ಷರಿ ಕೇರ್ ಹಾಸ್ಪಿಟಲ್ ಎಲ್ಲ ನಮ್ಮದು ರೆಫರಲ್ ಬರುತ್ತೆ, ಹೊರಗಡೆಯಿಂದ ಬರುತ್ತೆ. ಅಲ್ಲಿ ಒಂದು ಡೋಸ್ ಕೊಟ್ಟಿದ್ರು ನಾವು ಸೆಕೆಂಡ್ ಡೋಸ್ ಇನ್ನೊಂದು ಡೋಸ್ ರಿಪೀಟ್ ಮಾಡಿರ್ತೀವಿ. ಅದು ಕೊಡೋದ್ರಿಂದ ಆಮ್ ಇರಲ್ಲ, ಪ್ರಿವೆಂಟ್ ಮಾಡ್ತೀವಿ. ಯೂಶಲಿ ಒಂದು 4 ವೀಕ್ಸ್ 6 ವೀಕ್ಸ್ ಹೋದ್ಮೇಲೆ ಸಡನ್ ಆಗಿ ಬೇಬಿ ಸುಸ್ತಾಗುತ್ತೆ, ಸಡನ್ ಆಗಿ ಬರುತ್ತೆ, ಆಮೇಲೆ ಸಡನ್ ಆಗಿ ಪಿಟ್ಸ್ ಬಂದಿರುತ್ತೆ, ಪಾಪ ನೋಡಕ್ ಫುಲ್ ಬೆಲ್ಡ್ ಆಗಿರುತ್ತೆ. ನಾವು ರಕ್ತ ಚೆಕ್ ಮಾಡಿದ್ರೆ 2 ಪಾಯಿಂಟ್ 3 ಪಾಯಿಂಟ್ ಇರುತ್ತೆ. ಏನಾಗಿರುತ್ತೆ, ಒಳಗಡೆ ಎಲ್ಲ ಮೆದುಳಲ್ಲಿ ಸ್ವಲ್ಪ ಬ್ಲೀಡಿಂಗ್ ಎಲ್ಲ ಆಗಿರುತ್ತೆ. ಸಿಂಪಲ್ ಇದು, ಒಂದು ವೈಟಮಿನ್ ಇಂದ ಅದು ಸ್ವಲ್ಪ ಆಲ್ಮೋಸ್ಟ್ ನಮಗೆ ಪ್ರಿವೆಂಟ್ ಆಗುತ್ತೆ ಅದು. ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ತಾಯಿಯಲ್ಲಿ 2 ಅಂಶ ಹೇಳಿದೆ, 2 ವೈಟಮಿನ್ ಇರಲ್ಲ, ಒಂದು ವೈಟಮಿನ್ ಕೆ, ಇನ್ನೊಂದು ವೈಟಮಿನ್ ಡಿ ಅಂತ ಇರುತ್ತೆ. ಈ ವೈಟಮಿನ್ ಡಿ ಏನಾಗುತ್ತೆ ಅಂದರೆ ಡ್ರಾಪ್ಸ್ ರೂಪದಲ್ಲಿ ಬರುತ್ತೆ. ಎಲ್ಲ ಮಕ್ಕಳು ಡೆಲಿವರಿ ಆದಾಗ ಅವ್ರು ಕೊಟ್ಟು ಕಳಿಸಿರ್ತೀವಿ. ನೀವು ಕೇಳಿದ ಪ್ರಶ್ನೆ ಬಂದು ವ್ಯಾಕ್ಸಿನ್ಸ್. ಈ ವ್ಯಾಕ್ಸಿನ್ ಏನಾಗುತ್ತೆ ಅಂದರೆ, ಸೊ ನಮ್ಮದು ಕೋವಿನ್ ಅಂತ ಒಂದು ಪೋರ್ಟಲ್ ಇದೆ ಸೆಂಟ್ರಲ್ ಗೌರ್ಮೆಂಟದು. ಸೊ ಎಲ್ಲೇ ಬೇಬಿ ಡೆಲಿವರಿ ಆಗಲಿ ಆ ಪೋರ್ಟಲಲ್ಲಿ ಎಂಟ್ರಿ ಆಗಬೇಕು. ಎಲ್ಲೇ BCG ಆಗಲಿ ಮತ್ತು ಎಲ್ಲೇ ವ್ಯಾಕ್ಸಿನೇಷನ್ ಆದ್ರೂ ನಾವು ಅದನ್ನು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಗೌರ್ಮೆಂಟಲ್ಲಿ ಅದು ಪೋರ್ಟಲ್ ಇದೆ. ನಾವು ಕೋವಿಡ್ ಟೈಮಲ್ಲಿ ಎಲ್ಲರೂ ನಾವು ಅಪ್ಲೋಡ್ ಮಾಡಿ ನಾವೆಲ್ಲ ಸಾಫ್ಟ್ ಕಾಪಿ ತಗೋತಾ ಇದ್ದಲ್ಲ, ಅದೇ ಪೋರ್ಟಲ್. ಅದನ್ನ ಏನಾಗುತ್ತೆ ಅಂದರೆ, ಬೇಬೀಸ್ ವ್ಯಾಕ್ಸಿನೇಷನ್ ಟ್ರ್ಯಾಕಿಂಗ್ ಅಂತ ಗೌರ್ಮೆಂಟಲ್ಲಿ ಇಟ್ಟಿದ್ದಾರೆ. ನಾವು ಯಾವಾಗ ಬೇಬೀಸ್ ವ್ಯಾಕ್ಸಿನೇಟ್ ಮಾಡ್ತೀವೋ ಅದೆಲ್ಲಾನು ಸೆಂಟ್ರಲ್ ಗೌರ್ಮೆಂಟ್ ಸೊ ಡಾಟಲ್ಲಿ ಇರುತ್ತೆ. ಎಲ್ಲಿ ಗೌರ್ಮೆಂಟಲ್ಲಿ ಡೆಲಿವರಿ ಆಗಲಿ ಪ್ರೈವೇಟಲ್ಲಿ ಡೆಲಿವರಿ ಆಗಲಿ, ಫಸ್ಟ್ ಡೋಸ್ ಏನಾಗುತ್ತೆ ಅಂದರೆ ಅವ್ರಿಗೆ BCG ಅನ್ನೋದು ಇಂಜೆಕ್ಷನ್ ಹಾಕಬೇಕು, ಪೋಲಿಯೋ ಹಾಕಬೇಕು, ಮತ್ತೆ ಇನ್ನೊಂದು ಹೆಪಟೈಟಿಸ್ ಬಿ ಅಂತ ಬರುತ್ತೆ, ಇದನ್ನ ಹಾಕ್ಸ್ತೀವಿ. ನೆಕ್ಸ್ಟ್ 1.5 ತಿಂಗಳು 2.5 ತಿಂಗಳು 3.5 ತಿಂಗಳು ವ್ಯಾಕ್ಸಿನ್ ಬರುತ್ತಲ್ಲ. ಈಗ ಮೊದಲು ಒಂದು 2-3 ಇಯರ್ಸ್ ಬ್ಯಾಕ್ ಏನಾಗ್ತಾ ಇತ್ತು ಅಂದರೆ, ಸೊ ರೋಟಾ ವ್ಯಾಕ್ಸಿನ್ ಅಂತ ಇರ್ತಾಯಿತ್ತು. ಒಂದು 5 ಇಯರ್ಸ್ ಬ್ಯಾಕ್ ರೋಟಾ ವ್ಯಾಕ್ಸಿನ್ ಅದು ಬರ್ತಾ ಇಲ್ಲ, ಅದು ಪ್ರೈವೇಟ್ಗೆ ಹೋಗಿ ಹಾಕ್ಸ್ಬೇಕಿತ್ತು. ಆಮೇಲೆ ನ್ಯೂಮೋನಿಯಾ ವ್ಯಾಕ್ಸಿನ್ ಅಂತ PCV ಅಂತ ನ್ಯೂಮೋನಿಯಾ ವ್ಯಾಕ್ಸಿನ್ ಅಂತ ಬರುತ್ತೆ, ಅದು ಇರಲಿಲ್ಲ. ಈಗ ಏನಾಗಿದೆ, ಗೌರ್ಮೆಂಟಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಿದೆ. ರೋಟಾ ಅನ್ನೋದು ಗೌರ್ಮೆಂಟ್ ಶೆಡ್ಯೂಲಲ್ಲಿದೆ, PCV ಅನ್ನೋದು ಗೌರ್ಮೆಂಟಲ್ಲಿದೆ. ಸೊ ಈಗ ಏನಾಗುತ್ತೆ ಅಂದರೆ, ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಹಾಕ್ಸಿದ್ರೆ ಆಲ್ಮೋಸ್ಟ್ ಎಲ್ಲಾನು ಕವರ್ ಆಗಿರುತ್ತೆ. ಬಟ್ PCV ಈಗೀಗ PCV 10 ಅಂತ ಇದೆ ಮೇಡಮ್, 10, 14 ಅಂತ ಇರುತ್ತೆ. 14 ಅನ್ನೋದು ನಮ್ಮ ಪ್ರೈವೇಟಲ್ಲಿ ಸಿಗುತ್ತೆ, 10 ಅನ್ನೋದು ಗೌರ್ಮೆಂಟಲ್ಲಿ ಸಿಗುತ್ತೆ. 14 ಅನ್ನೋದು ಇನ್ನೂ ಸ್ವಲ್ಪ ಬೆಟರ್ ವರ್ಷನ್. ಸೊ ಅದು ಇನ್ನೂ ಸ್ವಲ್ಪ ವೈಡ್ ರೇಂಜ್ ಕವರ್ ಮಾಡುತ್ತೆ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ, ಸೊ ಈಗ ಗೌರ್ಮೆಂಟಲ್ಲಿ 14 ರಿಪ್ಲೇಸ್ ಮಾಡಿದ್ದಾರೆ. ಈಗ ಆಲ್ಮೋಸ್ಟ್ ಎಲ್ಲ ಕಡೆನೂ 14 ಬರ್ತಾ ಇದೆ. ಸ್ವಲ್ಪ ಸೆಂಟ್ರಿಗೆ ಆಲ್ಮೋಸ್ಟ್ ಇಂಟ್ರೊಡ್ಯೂಸ್ ಮಾಡಿದೆ, ಈಗ ನಮ್ಮಲ್ಲೂ ಅದು ಸ್ಟಾಕ್ ಬರ್ತಾ ಇದೆ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಎಲ್ಲೆಲ್ಲಿ ಇದೆ ಅದನ್ನೆಲ್ಲನೂ 14 ರಿಪ್ಲೇಸ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ನಾನೇನು ಹೇಳೋದಂದರೆ, ಬರುತ್ತಾಗಿ 1.5 ತಿಂಗಳು 2.5 ತಿಂಗಳು 3.5 ತಿಂಗಳು ಇಂಜೆಕ್ಷನ್ ಗೌರ್ಮೆಂಟಲ್ಲಿ ಹಾಕ್ಸಿದ್ರೆ ಆಲ್ಮೋಸ್ಟ್ ಎಲ್ಲ ವ್ಯಾಕ್ಸಿನ್ ಕವರ್ ಆಗಿರುತ್ತೆ. ಆ PCV ಮಾತ್ರ ಎಲ್ಲೆಲ್ಲಿ ಒಂದೊಂದು ಕಡೆ ಬಂದಿಲ್ಲ, ಅದು ಬಂದರೆ ಆಲ್ಮೋಸ್ಟ್ ಎಲ್ಲ ಪ್ರೈವೇಟಲ್ಲಿ ಏನಿದೆ ಈಕ್ವಲೆಂಟ್ ಇರುತ್ತೆ. ಪ್ರೈವೇಟಲ್ಲಿ ಹಾಕೋದೇನೋ ಪೇನ್ಲೆಸ್ ಅಂತ ಹಾಕ್ತಾರೆ. ಅದೇನಾಗುತ್ತೆ ಅಂದರೆ, ಸ್ವಲ್ಪ ಅದು ಫೀವರ್ ಬರುತ್ತೆ ಅದು ಬೇರೆ ಥರ ಅದು. ಬಟ್ ಆಲ್ಮೋಸ್ಟ್ ಎಲ್ಲಾನು ಬೇಸ್ ಸೇಮ್ ಇರುತ್ತೆ. ಬಟ್ ಸ್ವಲ್ಪ ಅದು ಆ ಕಡೆ ಇರುತ್ತೆ. ಹೌದು ಮೇಡಮ್, ಹಾಕ್ಸ್ಲೇಬೇಕು. ಏನೂ ಮಗುವಿಗೆ ತೊಂದರೆ ಆಗಬಾರ್ದು ಅಂದರೆ ಕಂಪಲ್ಸರಿ ಹಾಕ್ಸ್ಲೇಬೇಕು. ಹೇಳ್ತಾರೆ ಸರ್, ಇಷ್ಟೊಂದೆಲ್ಲ ಅವಶ್ಯಕತೆ ಇಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ನಾನೇನು ಹೇಳ್ತೀನಿ ಅಂದರೆ, ಯೂಶಲಿ ನೀವು ಎಲ್ಲೇ ನೋಡಿದ್ರು ಅಂಡರ್ 5 ಅಂತ ಹೇಳ್ತೀವಿ, 5 ವರ್ಷದ ಒಳಗಿನ ಮಕ್ಕಳಲ್ಲಿ ಮಾರ್ಟಾಲಿಟಿ ಜಾಸ್ತಿ ಇರುತ್ತೆ. ನಾವು ನೋಡೋದು ಡೆತ್ ಎಲ್ಲ ಜಾಸ್ತಿ ಆಗೋದು ಅಂಡರ್ 5 ಮತ್ತೆ ಹುಟ್ಟಿರೋ 1 ತಿಂಗಳ ಒಳಗೆ 2 ಇರುತ್ತೆ. ಒಂದು ನ್ಯೂ ಬಾರ್ನ್ ಮಾರ್ಟಾಲಿಟಿ, ಇನ್ಫೆಂಟ್ ಮಾರ್ಟಾಲಿಟಿ ಅಂತ ಬರುತ್ತೆ. 1 ತಿಂಗಳೊಳಗೆ ಯಾರು ಹೆರಿಗೆ ಆಗಿರ್ತಾರೆ, ಆಲ್ಮೋಸ್ಟ್ ನೀವು ಮ್ಯಾಕ್ಸಿಮಮ್ ನೋಡಿದ್ರೆ ಫಸ್ಟ್ ಒಂದು 7 ಡೇಸ್ ಒಳಗೆ ಡೆತ್ ಜಾಸ್ತಿ, ಅದಾದ್ಮೇಲೆ 1 ತಿಂಗಳೊಳಗೆ ಡೆತ್ ಜಾಸ್ತಿ. ಇಲ್ಲ ಅದು ನೆಕ್ಸ್ಟ್ ಕ್ರಾಸ್ ಆದರೆ 5 ಇಯರ್ಸ್ ಒಳಗೆ ಡೆತ್ ಜಾಸ್ತಿ. ಅಂಡರ್ 5 ಮಾರ್ಟಾಲಿಟಿ ಕಾಮನ್ ಕಾಸಸ್ ನೀವು ನೋಡಿದ್ರೆ ನಿಮೋನಿಯಾ ಬರುತ್ತೆ, ಮತ್ತೆ ಈ ಬೇದಿ ಇನ್ಫೆಕ್ಷನ್, ಸೆಪ್ಸಿಸ್ ಅಂತ ಹೇಳ್ತೀವಿ, ಬ್ರೈನ್ ಫೀವರ್, ಮೆದುಳು ಜ್ವರ ಇವೆಲ್ಲ ಇರುತ್ತೆ ಮೇಡಮ್. ಇದನ್ನೆಲ್ಲ ಅವ್ರು ತಡೆಯೋಕೆ ಏನ್ ಮಾಡ್ತಾರೆ, ಪ್ರಿವೆನ್ಷನ್ಗೆ ವ್ಯಾಕ್ಸಿನ್ಸ್ ಹಾಕೋದು. ಈಗ ರೋಟಾ ಅಂತ ಹೇಳಿದ್ನಲ್ಲ, ಅದು ಬೇದಿ ಇರುತ್ತೆ ನೋಡಿ, ಆ ಬೇದಿ ಬಂದು ಅದರಿಂದ ತುಂಬಾ ಡೆತ್ ಆಗಿದ್ದೆಲ್ಲ ನಾವು ನೋಡಿದ್ವಿ, ಅದನ್ನೆಲ್ಲ ಇದು ಕಂಟ್ರೋಲ್ ಮಾಡುತ್ತೆ. PCV ಅಂತ ಹೇಳಿದ್ನಲ್ಲ ನಿಮೋನಿಯಾದು, ಆ ವ್ಯಾಕ್ಸಿನ್ ಕೊಡೋದು ಇದಕ್ಕೇನೆ. ಸೊ ಮಕ್ಕಳಲ್ಲಿ ನಿಮೋನಿಯಾ ಆಗಿ ಸಿವಿಯರ್ ನಿಮೋನಿಯಾ ಆಗಿ ಅವ್ರು ಅಡ್ಮಿಟ್ ಮಾಡಿ ಡೆತ್ ಆಗಿರೋದು ತುಂಬಾ ಆಗುತ್ತೆ. ಬಟ್ ಅದನ್ನೆಲ್ಲ ಈಗ ಪ್ರಿವೆಂಟ್ ಮಾಡ್ತಾರೆ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಸೊ ನಾವು ಈಗ ಬೇಬೀಸ್ಗೆ ಡೆತ್ ಆಗೋದು ಅವ್ರು ಅಡ್ಮಿಷನ್ ಆಗಿ ನಾವು ಟ್ರೀಟ್ ಮಾಡೋಕ್ಕಿಂತ, ಸೊ ಅದಕ್ಕೆ ಮುಂಚೆ ನಾವು ಪ್ರಿವೆಂಟ್ ಮಾಡೋಕ್ಕೆ ವ್ಯಾಕ್ಸಿನ್ಸ್ ಕಡ್ಡಾಯವಾಗಿ ಹಾಕ್ಸ್ಲೇಬೇಕು. ಅದರಲ್ಲಿ ಏನು ಸಮಸ್ಯೆ ಇರಲ್ಲ, ಎಲ್ಲರೂ ಕಂಪಲ್ಸರಿ ಹಾಕ್ಸ್ಕೋಬೇಕು. ಏನೇ ಡೌಟ್ ಇದ್ರು ಅಲ್ಲಿ ಹತ್ರ ಯಾರು ಮಕ್ಕಳು ಡಾಕ್ಟರ್ ಇರ್ತಾರೆ ಅವ್ರು ಕೇಳಿದ್ರೆ ಎಲ್ಲ ಎಲ್ಲವೂ ಎಷ್ಟು ಇಂಪಾರ್ಟೆಂಟು, ಎಷ್ಟು ಮಹತ್ವದ್ದು. ಮಗುನ ದಪ್ಪ ಮಾಡೋದು ಅಷ್ಟೇ ಮಹತ್ವದ್ದು ಅಂತ ತಾಯಂದ್ರ ಅನ್ಕೊಂಡ್ಬಿಟ್ಟಿರ್ತೀವಿ. ಹೌದು ಮೇಡಮ್. ಅದಕ್ಕೆ ಇದು ನನ್ನ ಮಗು ಬೇಗ ದಪ್ಪ ಆಗ್ಬೇಕು ಅಂತ ಸಪ್ಲಿಮೆಂಟ್ಸ್ ಕೊಡಿ ಅಂತ ಡಾಕ್ಟರ್ ಕೇಳಿದಾಗೆಲ್ಲ ಡಾಕ್ಟರ್ಸ್ ಕೊಡೋದಿಲ್ಲ. ಓಕೆ ಮೇಡಮ್, ಸಾಕು ಸರಿಯಾಗಿದೆ ನಮ್ಮ ಪ್ರಕಾರ ನೀವು ಹೋಗಿ ಅಂತ ಕಳಿಸ್ತೀರಾ, ಆದ್ರೂ ಸಪ್ಲಿಮೆಂಟ್ಸ್ ಬೇಕು ಅಂತಾರೆ. ಅವಾಗ ಏನ್ ಮಾಡ್ತೀರಾ ಸರ್? ಅದೇ ಮೇಡಮ್, ಈಗ ಏನಾಗುತ್ತೆ ಅಂದ್ರೆ ನಾವು ಬೇಬಿ ಕಂಡೀಷನ್ ನೋಡ್ತೀವಿ. ಎಲ್ಲಾ ಬೇಬೀಸ್ಗೂ ಅದು ಬೇಕಿಲ್ಲ. ನಾರ್ಮಲ್ ಆಗಿ ಈಗ ಬೇಬಿ ಡೆಲಿವರಿ ಆಗಿರುತ್ತೆ, ಅವ್ರನ್ನ ನಾವು ವೆಯ್ಟ್ ಮಾನಿಟರಿಂಗ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಆಗೋದು ಏನಾಗುತ್ತೆ ಅಂದ್ರೆ, ಬೇಬಿ ನಾರ್ಮಲ್ ಆಗಿದೆ ಅಂತ ಅವರು ಹೆಲ್ತ್ ಕೇರ್ಗೆ ಬರಲ್ಲ, ಡಾಕ್ಟರ್ ಭೇಟಿ ಮಾಡಲ್ಲ. ಅವರು ಮಾಡೋದೇನು, ಕಾಯಿಲೆ ಬಂದಾಗ ಮಾತ್ರ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನೋದು ಕಾನ್ಸೆಪ್ಟ್. ಬಟ್ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ, ನಾರ್ಮಲ್ ಗ್ರೋತ್, ನ್ಯೂಟ್ರಿಷನ್, ಅವ್ರಿಗೇನೋ ಪೌಷ್ಟಿಕತೆ ಏನಿದೆ, ಮತ್ತು ಅವ್ರದ್ದು ಬೆಳವಣಿಗೆ ಹೇಗಿದೆ, ಇವನ್ನೆಲ್ಲ ನಾವು ಅಸೆಸ್ಮೆಂಟ್ ಮಾಡಬೇಕು. ಅದಕ್ಕೆ ನಾವು ಯೂಶಲಿ ಏನು ಮಾಡ್ತೀವಿ, 1.5 ತಿಂಗಳು 2.5 ತಿಂಗಳು 3 ತಿಂಗಳು ವ್ಯಾಕ್ಸಿನ್ ಬಂದಾಗ ಇವ್ರದ್ದು ವೆಯ್ಟ್ ಏನಿದೆ, ಹೈಟ್ ಏನಿದೆ, ಮತ್ತು ಈ ಲೆಂತ್ ಏನಿದೆ, ಮತ್ತು ಇದನ್ನೆಲ್ಲ ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಗ್ರೋತ್ ಚಾರ್ಟ್ ಅಂತ ಇರುತ್ತೆ ಮೇಡಮ್. ಈ ಚಾರ್ಟಲ್ಲಿ ನಾವು ಎಂಟ್ರಿ ಮಾಡ್ತಾ ಹೋದರೆ ಅದು ತುಂಬ ಸಿಂಪಲ್ ಆಗಿರುತ್ತೆ. ಕಲರ್ ಕೋಡಿಂಗ್ ಇರುತ್ತೆ, ರೆಡ್, ಯೆಲ್ಲೋ, ಗ್ರೀನ್. ಸೊ ಗ್ರೀನಲ್ಲಿದ್ದರೆ ನಾರ್ಮಲ್ ಝೋನಲ್ಲಿದ್ದಾರೆ, ಎಲ್ಲೋ ಅಂದರೆ ಆಲ್ಮೋಸ್ಟ್ ಅಲಾರ್ಮಿಂಗ್.
ಸೊ ರಿಕ್ವೈರಿಂಗ್ ಮಾನಿಟರಿಂಗ್, ಇವ್ರನ್ನ ನಾವು ಮಾನಿಟರ್ ಮಾಡಬೇಕು. ರೆಡ್ ಅಲ್ಲಿ ಇದ್ರೆ ಇವರು ವೆಯ್ಟ್ ತುಂಬಾ ಕಡಿಮೆ ಇದ್ದಾರೆ, ಸೊ ಲೆಂತ್ ಕಡಿಮೆ ಇದ್ದಾರೆ, ಇಂಥವ್ರಿಗೆ ನಮಗೆ ಸಪ್ಲಿಮೆಂಟ್ಸ್ ಬೇಕಾಗುತ್ತೆ, ಇಂಥವ್ರಿಗೆ ಸ್ವಲ್ಪ ನಾವು ಏನಾದ್ರು ಟೆಸ್ಟ್ಗಳು ಮಾಡಿಸ್ಬೇಕಾಗುತ್ತೆ. ಇದನ್ನೆಲ್ಲ ನಾವು ಎಲ್ಲಿ ಹೇಳ್ಕೊಡ್ತೀವಿ ಅಂದ್ರೆ ಅಂಗನವಾಡಿ ವರ್ಕರ್ಸ್, ಆಶಾ ಕಾರ್ಯಕರ್ತ, ಇವ್ರಿಗೆಲ್ಲ ಚಾರ್ಟ್ ಕೊಟ್ಟಿರ್ತೀವಿ. ಅವರು ಮನೆಗೆ ಹೋದಾಗ ಇದನ್ನೆಲ್ಲ ಪ್ಲಾಟ್ ಮಾಡ್ತಾರೆ. ಯಾವಾಗ ಈ ಝೋನ್ ಇಂದ ಅವರು ಒಂದು ಝೋನ್ ಇಂದ ಇನ್ನೊಂದು ಝೋನ್ಗೆ, ಗ್ರೀನ್ ಅಲ್ಲಿ ಇದ್ದವರು ಸಡನ್ ಆಗಿ ಎಲ್ಲೋಗಿ ಬಂದ್ರು, ಎಲ್ಲೋಯಿಂದ ಸಡನ್ ಆಗಿ ರೆಡ್ ಬಂದ್ರೆ ಇದು ನಮ್ಗೆ ಅಲಾರ್ಮಿಂಗ್. ಸೊ ಈ ಬೇಬಿ ಗ್ರೋತ್ ಆಗ್ತಾ ಇಲ್ಲ, ಈ ಬೇಬಿಗೆ ಏನೋ ಕಾಯಿಲೆ ಇದೆ, ಈ ತರ ಬೇಬೀಸ್ನ ಏನ್ ಮಾಡ್ತಾರೆ ಅಂಗನವಾಡಿ ವರ್ಕರ್ಗಳು ಅವರೇ ಖುದ್ದಾಗಿ ನಮ್ಮ ಹತ್ರ ಕರ್ಕೊಬಂದು ತೋರಿಸ್ತಾರೆ, ಸರ್ ಈ ತರ ಆಗ್ತಾ ಇದೆ ಅಂತ. ಸೊ ಇದನ್ನ ನಾವು ಟ್ರ್ಯಾಕ್ ಮಾಡ್ಕೊಂಡು ಅವ್ರಿಗೆ ಏನು ಸಮಸ್ಯೆ ಇದೆ, ಅವರು ಏನಕ್ಕೆ ರೆಡ್ ಝೋನ್ ಅಲ್ಲಿ ಇರ್ತಾರೆ ಅಂದ್ರೆ ತುಂಬಾ ಕಡೆ ಕಾಯಿಲೆಗಳಿರುತ್ತೆ. ವೆಯ್ಟ್ ಅನ್ನೋದು ಜಸ್ಟ್ ಊಟ ಒಂದೇ ಅಲ್ಲ, ಅದು ನ್ಯೂಟ್ರಿಷನ್ ಒಂದೇ ಅಲ್ಲ, ಅವ್ರಿಗೆ ಅಂಡರ್ಲೈಂಗ್ ಸ್ವಲ್ಪ ಕಾಯಿಲೆಗಳಂತ ಇರುತ್ತೆ. ಒಂದೊಂದು ಮಕ್ಳಿಗೆ ಏನಾಗುತ್ತೆ ಹಾರ್ಟಿನ ಸಮಸ್ಯೆ ಇರುತ್ತೆ, ಅರ್ಥ ಆಗ್ಬೇಕಂದ್ರೆ ಹಾರ್ಟಲ್ಲಿ ಹೋಲ್ ತರ ಇರ್ಬೋದು, ಅದನ್ನ ಮೊದಲಿಂದ ನಾವು ರೆಕಗ್ನೈಸ್ ಮಾಡಿರಲ್ಲ. ಹಾರ್ಟಿನ ಒತ್ತಡಕ್ಕೆ ಏನಾಗುತ್ತೆ ಅಂದ್ರೆ ಪಾಪು ಬೆಳವಣಿಗೆ ಆಗ್ತಾ ಇರಲ್ಲ. ಸ್ವಲ್ಪ ಮಕ್ಳಿಗೆ ಏನಾಗುತ್ತೆ ಪದೇ ಪದೇ ನಿಮೋನಿಯಾ ಆಗಿರೋದು, ರಿಕರೆಂಟ್ ನಿಮೋನಿಯಾ ಅಂತ ಹೇಳ್ತೀವಿ, ಅಂತ ಮಕ್ಳು ಇರ್ತಾರೆ. ಸ್ವಲ್ಪ ಜನ ಮಕ್ಳಿಗೆ ಏನಾಗುತ್ತೆ ಕಿಡ್ನಿ ಸಮಸ್ಯೆ ಇರುತ್ತೆ, ಸ್ವಲ್ಪ ಜನ ಮಕ್ಳಿಗೆ ಏನಾಗುತ್ತೆ ಸೊ ನಾರ್ಮಲ್ ಆಗಿ ರಿಕೇಟ್ಸ್ ಅಂತ ಹೇಳ್ತೀವಿ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇಂಥವೆಲ್ಲ ಬರುತ್ತೆ, ಇದಾಗಿರ್ಬೋದು. ಮತ್ತೆ ಇನ್ನೊಂದು ಪೌಷ್ಟಿಕತೆ, ಅವ್ರಿಗೆ ನ್ಯೂಟ್ರಿಷನ್ ಅನ್ನೋದು ಕರೆಕ್ಟ್ ಆಗಿ ಆಗಿರಲ್ಲ. ಸ್ವಲ್ಪ ಕಡೆ ಏನಾಗುತ್ತೆ ಹೆಣ್ಮಕ್ಳು ಇರ್ತಾರೆ, ಅವ್ರನ್ನ ನೆಗ್ಲೆಕ್ಟ್ ಮಾಡಿರೋದಾಗಿರುತ್ತೆ, ಸೊ ಬ್ಯಾಕ್ ಟು ಬ್ಯಾಕ್ ಡೆಲಿವರೀಸ್ ಆಗಿರುತ್ತೆ. ಈ ಬೇಬಿಗೂ ಆ ಬೇಬಿಗೂ ಸ್ಪೇಸಿಂಗ್ ಆಗಿರಲ್ಲ. ನಾರ್ಮಲ್ ಒಂದು 2.5 years ಆಗಬೇಕು ಒಂದು ಬೇಬಿಗೂ ಇನ್ನೊಂದು ಬೇಬಿಗೂ. ಈ ಬೇಬಿಗೆ ಇನ್ನೂ 1 ವರ್ಷ 1.25 ವರ್ಷ 2 ವರ್ಷನೂ ದಾಟಿರಲ್ಲ, ಆಗ್ಲೇ ಪ್ರೆಗ್ನೆಂಟ್ ಆಗಿ ಇನ್ನೊಂದು ಬೇಬಿ ಬರುತ್ತೆ, ಇಬ್ಬರು ನೋಡ್ಕೊಳಕ್ಕಲ್ಲ. ಈ ತರದೆಲ್ಲ ಸಮಸ್ಯೆ, ಅದು ಅಂಡರ್ಲೈಂಗ್ ರೂಟ್ ಕಾಸ್ ಏನಿದೆ ಅವಾಗ ನಾವು ಅನಲೈಸ್ ಮಾಡಿ ಅಂತ ಬೇಬೀಸ್ಗೆ ಮಾತ್ರ ನಾವು ಬೇಕಾದ್ರೆ ಮಾತ್ರ ಸಪ್ಲಿಮೆಂಟ್ಸ್ ಕೊಡ್ತೀವಿ, ಬರೋರು ಎಲ್ರಿಗೂ ಕೊಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ಎಕ್ಸಾಕ್ಟ್ ಒಂದು ನಂಬರ್ ಡಿಫೈನ್ ಮಾಡೋಕ್ಕಾಗಲ್ಲ ಬೇಬೀಸ್ಗೆ. ಈ ನಂಬರ್ ಇದ್ರೆ ನಿಮ್ಮ ಬೇಬಿ ವೆಯ್ಟ್ ನಾರ್ಮಲ್ ಅಂತ ನಾವು ಹೇಳ್ತೀವಿ, ರೇಂಜ್ ಈ ನಂಬರಿಂದ ಇಲ್ಲಿವರೆಗೂ ಬಂದ್ರೆ ನಾರ್ಮಲ್ ಅಂತ ಹೇಳ್ತೀವಿ. ರೇಂಜ್ ಇರುತ್ತೆ, ಚಾರ್ಟ್ ನೋಡಿದ್ರು ಅಷ್ಟೇ, ಒಂದು ಗ್ರಾಫಿಂದ ಇನ್ನೊಂದು ಗ್ರಾಫಿಗೆ ಸೊ ರೇಂಜ್ ಇರುತ್ತೆ. ಈಗ ಒಂದು ಬೇಬಿ ಇದೆ ಅಂದ್ರೆ 5 kg ಅಂದ್ರೆ ಇದೇ ನಾರ್ಮಲ್ ಅಂತ ಹೇಳಕ್ ಬರಲ್ಲ. 1 year ಬೇಬಿ ಇರುತ್ತೆ, ಆ 1 year ಬೇಬಿಗೆ ನಾವು ಒಂದು ರೇಂಜ್ ಹೇಳ್ತೀವಿ, ಆಲ್ಮೋಸ್ಟ್ 1 to 1.5 kg ರೇಂಜ್ ಇರುತ್ತೆ. ಅಷ್ಟರಲ್ಲಿ ಎಲ್ಲೇ ಬಂದರೂ ನಾರ್ಮಲ್. ಈ ಎಕ್ಸಾಕ್ಟ್ ನಂಬರ್ ಅನ್ನೋದು ಅದು ಕಾನ್ಸೆಪ್ಟ್ ಇಲ್ಲ, ಜಸ್ಟ್ ವೆಯ್ಟ್ ಅನ್ನೋದು ಒಂದು ಪ್ಯಾರಾಮೀಟರ್ ಅಷ್ಟೇ. ಅದು ಬಿಟ್ಟು ನಮಗೆ ಗ್ರೋತ್ ಡೆವಲಪ್ಮೆಂಟ್ ಎಲ್ಲ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ. ಕಾಮನ್ ಆಗಿ ಕೇಳೋದು ಅವ್ರು ಅದನ್ನೇ, ವೆಯ್ಟ್ ಆಗ್ತಲ್ಲ ಅಂತ. ಫಸ್ಟ್ 6 months ವೆಯ್ಟ್ ಗೇನ್ ಆಗುತ್ತೆ ಪಾಪು ಹುಟ್ಟಿದಾಗ. ಬೈ 1 year ಬರ್ಡೇ ಅಷ್ಟೆಲ್ಲ ಅದು ಟ್ರಿಪಲ್ ಆಗುತ್ತೆ, ಅಪ್ರಾಕ್ಸಿಮೇಟ್. ಹೆಚ್ಚು ಕಡಿಮೆ ಆಗ್ಬೋದು, ಒಂದು 500 grams ಆ ಕಡೆ ಈ ಕಡೆ ಆಗುತ್ತೆ. ಫಸ್ಟ್ ಹೆರಿಗೆ ಆಗ್ತಾರೆ, ಹೆರಿಗೆ ಆಗಿ ಒಂದು 4 to 5 months ಆ ವೆಯ್ಟ್ ಡಬಲ್ ಆಗಿರುತ್ತೆ. ಆ ವೆಯ್ಟ್ ಡಬಲ್ ಆಗಿ ನೆಕ್ಸ್ಟ್ 1 ವರ್ಷ ಅವರು ಹುಟ್ಟುದಬ್ಬ ಮಾಡೋಷ್ಟೇ ಆ ವೆಯ್ಟ್ 3 ಪಟ್ಟು ಆಗಿರುತ್ತೆ. ಇದು ರಫ್ ಕ್ಯಾಲ್ಕುಲೇಷನ್. ಇದ್ರ ಮಧ್ಯೆ ನಿಮ್ಗೆ ಏನೋ ಸಮಸ್ಯೆ ಇದ್ರೆ ನಿಮ್ಮ ಮಕ್ಕಳ ಡಾಕ್ಟರ್ ನೋಡಿದ್ರೆ ಅವರು ಅದ್ರ ಬಗ್ಗೆ ಏನಿದೆ ಕ್ಲೀನಾಗಿ ಮಾಹಿತಿ ಕೊಡ್ತಾರೆ. ತುಂಬಾ ಧನ್ಯವಾದಗಳು ಸರ್. ಒಂದು ಮಗು ಹುಟ್ಟಿದ ನಂತರ ಮಕ್ಕಳ ತಜ್ಞರ ಅವಶ್ಯಕತೆ ಎಷ್ಟಿದೆ ಅನ್ನೋದು ನೀವು ಹೇಳಿರೋ ಮಾಹಿತಿಯನ್ನ ಕೇಳಿದ ಮೇಲೆ ಗೊತ್ತಾಗುತ್ತೆ. ಇನ್ನೂ ತುಂಬಾ ಇದೆ ಮಾತಾಡೋದು, ಇನ್ನೊಂದು ಎಪಿಸೋಡ್ ಅಲ್ಲಿ ನಾವು ಮಾತಾಡಬಹುದು ಅಂತ ಅನ್ಸುತ್ತೆ. ಧನ್ಯವಾದಗಳು ಮೇಡಮ್. ಅದೇ ಮೈನ್ ಏನಾಗುತ್ತೆ ಅಂದ್ರೆ ಮಕ್ಕಳ ಡಾಕ್ಟರ್ ಹತ್ರ ನೀವು ಬಂದಾಗ ನಮ್ಮ ಹತ್ರ ಟ್ರೀಟ್ಮೆಂಟ್ಗಿಂತ ಜಾಸ್ತಿ ಕೌನ್ಸಿಲಿಂಗ್ ಇರುತ್ತೆ. ಹೌದು. ಸೊ ಹೇಗೆಂದ್ರೆ ಪಾಪುಗಿಂತ ಅವರು ತಂದೆ ತಾಯಿ, ಅವ್ರ ಅಜ್ಜಿ ತಾತ, ಅವ್ರನ್ನ ನಾವು ಕರೆಕ್ಟಾಗಿ ನಾವು ಮನವೊಲಿಸ್ಬೇಕು. ಅವ್ರ ಕಾನ್ಫಿಡೆನ್ಸ್ ನಾವು ಗೈನ್ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ದೇಲ್ ಬಿ ಹ್ಯಾಪಿ. ಅವ್ರಿಗೆ ನಾವು ಏನಾಗಿದೆ ಎಕ್ಸ್ಪ್ಲೈನ್ ಮಾಡಬೇಕು. ತುಂಬಾ ಕ್ವೈರೀಸ್ ಇರುತ್ತೆ, ಅದಾಯ್ತು ಇದಾಯ್ತು ಎಲ್ಲ ಕೇಳ್ತಾರೆ. ಸೊ ನಾವು ಏನಾಗಬೇಕು ಅಂದ್ರೆ ಒಳ್ಳೆ ಕೇಳೋರಾಗಿರ್ಬೇಕು. ಅವ್ರು ಏನು ಹೇಳಿದ್ರು ನಾವು ಕೇಳ್ಕೋಬೇಕು, ಸಮಾಧಾನವಾಗಿ ಕೇಳಬೇಕು. ಅದಾದ್ಮೇಲೆ ನಾವು ಒಂದೊಂದೇ ಅವ್ರಿಗೆ ಉತ್ತರ ಕೊಡ್ತಾ ಇದ್ರೆ ಅವ್ರಿಗೆ ಕ್ಲಿಯರ್ ಆಗುತ್ತೆ. ಏನಿದು ಬರ್ತಾರೆ ಇಷ್ಟೊಂದು ಕೇಳ್ತಾರೆ ಅಂತಲ್ಲ, ಬಟ್ ಅವ್ರು ತುಂಬಾ ಇರುತ್ತೆ, ಕೇಳಿ ನಿಧಾನಕ್ಕೆ ಅದನ್ನೆಲ್ಲ ಆನ್ಸರ್ ಮಾಡ್ತಾರೆ. ಮಾತಾಡೋದೇ ಇಲ್ಲ, ಮಾತಾಡದೇ ಇರೋದೇ ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ ಅಪ್ಪ ಅಮ್ಮಂದ್ರಿಗೆ. ದಯಮಾಡಿ ನೀವು ಚೆನ್ನಾಗಿ ಮಾತಾಡ್ತೀರಾ, ಮಾತಾಡೋ ಒಂದ್ರಿಂದ ಮಾತ್ರ ಅಲ್ಲ, ಏನಾಗುತ್ತೆ ಆತಂಕದಲ್ಲಿರೋ ಅಪ್ಪ ಅಮ್ಮಂಗೆ ವೈದ್ಯ ನಾರಾಯಣ ಹರಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ದೇವರು ಡಾಕ್ಟರ್ ರೂಪದಲ್ಲಿ ಬಂದಿದ್ದಾನೆ ಅನ್ನೋದು ಅದರ ಅರ್ಥ. ಹಂಗಾಗಿ ನಿಮ್ಮ ಜೊತೆಗೆ ಹಲವಾರು ವಿಷಯಗಳನ್ನ ಇನ್ನೂ ನಾನು ಮಾತಾಡಬೇಕು, ಮತ್ತೆ ಮಾತಾಡೋಣ ಸರ್. ಧನ್ಯವಾದಗಳು. ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿದವರು ಮಕ್ಕಳ ತಜ್ಞರಾದ ಡಾಕ್ಟರ್ ನಂದಕುಮಾರ್ ವಿ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ಮಾಣ ಸುಜಾತಾ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.